ಸಾಂಬ ಜೈನವ ಪಾರ್ವತೀಪತಿ ಹರಹರ ಅಲಕ್ ನಿರಂಜನ ಗುರು ಮಲ್ಲೇಶ ಮಹಾ ಶರಣು ಶರಣಯ್ಯ ನಿಮಗೆ ಘನನಾಯಿಕ ಕರುಣಾದಿಂದಾಲೆ ಶರಣು ಶರಣಯ್ಯ ನಿಮಗೆ ಗಣನಾಯಕ ಕರುಣಾದಿಂದಾಲೆ ಕಾಯೋ ಗಣನಾಯಕ ಎದ್ದು ಬಿದ್ದು ಬೇಡುವೆವೋ ವಿನಾಯಕ ನಿಮ್ಮ ಮುದ್ದು ಪಾದವ ಬೇಡುವೆವೋ ಗಣನಾಯಕ ಶರಣು ಶರಣಯ್ಯ ನಿಮಗೆ ವಿನಾಯಕ ಕರುಣಾದಿಂದಾಲೆ ಕಾಯೋ ಗಣನಾಯಕ ಮಾಲಿಯ ಮಾದೇವ ಮೇರೇವಾ ಚಂದವಾ ನೋಡಿ ನಮ್ಮ ಶಿವನ ಆರಾಗರ ನಮ್ಮ ಈ ನಗರವತ್ತಾರು ಕಾಸೆ 33 ಬಿರಿದು ಇಳೆಯ ಮುಳಗದ ಕಾಸೆ ನತ್ತಿ ಮೇಲೆ ಮುತ್ತಿನ ಕಿರೀಟ ಮುಕ್ಕನ್ನ ಕುವಾಲಿ ಬಾಕು ಬಲ್ಲಡದ ಕಾಸೆ ಬಳಬಳಸ ವಜ್ರದೊಳಗೆ ಮಾಯ್ಕಾರ ಮಾದೇವನಿಗೆ ನಂಬಿದವರಿಗೆ ಮಹಾದೇವರಾಗಿ ನಂಬಿ ನಮ್ಮನಾರದೆ ಹೋದವರಿಗೆ ಹೆಚ್ಚಿನ ಶನಿದೇವರಾಗಿ ಭೂಲೋಕವನ್ನ ಆಳುತ್ತವರೇ ತಂದೆ ಮಲಿಯೋ ನೋಡಿ ನಮ್ಮ ಶಿವನ ಮಲ್ಲೆ ನನ್ನಪ್ಪ ಉಲಿವಾಗನದ ಪಡುಬಾಗಲ ಗುರು ಹಿಂಡುಲಿಗ ಗಂಡ ಗಂಡುಲಿಗ ಮನೆಗಾರ ಹೌದು ಪುಂಡುಗಾರ ಮಹಾದೇಶ್ವರ ಭಕ್ತಿ ಭಾವದ ಗಂಡ ಬಾಳಲೋಚನದ ಒಡೆಯ ಹೌದಪ್ಪ ಜಗತ್ತಿನಲ್ಲಿ ಈ ಲೋಕವನ್ನು ಕಟ್ಟಾಳಬೇಕಲ್ಲ ಎನ್ನುವುದಾಗಿ ಕಾಮ ಕ್ರೋಧ ಮದ ಮಾಸ್ತರ್ಯ ಲೋಭವನ್ನು ಮರೆತು ವೀರಕ್ತ ಮುನಿಗಳಾಗಿ ಆವಾಗಲಿಗೆ ಬೇಡಗಂಪಣದ ಮಲೆ ಆವಾಗಲಿಗೆ 77 ಬಲ ಕೈಲಾಸದಲ್ಲಿ ಮಹಾಗುರು ಉಲಿವಾಗನದಯ್ಯ ಮಲೆ ಮಹಾದೇವ ಆಲಂಬೋಡಿ ಜುಂಜಗೌಡರನ್ನ ಒಕ್ಕಲ ಪಡೆಕೊಂಡು ಆವಾಗಲಿಗ 66 ಅಂಕನ ಕಲ್ಗುಡಿಯನ್ನು ರೆಡಿ ಮಾಡಿಸಿಕೊಂಡು 16 ಅಂಕನ ದೇವಸ್ಥಾನವನ್ನು ಗೈಸಿಕೊಂಡು ಮಾದೇಶ್ವರ 7ನೇ ಗೋಪುರದ ಬಳಿಗೆ ಹೊರಗಿದ್ದಾರೆ ಆವಾಗಲಿಗ ನನ್ನ ತಂದೆ ಮಾಯಿ ಕಾರದ ಗಂಡ ಮಲೆ ಮಹಾದೇಶ್ವರ ಆಗ ಕಾರೈನ ಕರೆದರು ಏನಪ್ಪಾ ನನ್ನ ಕಂದ ಎಲ್ಲಾ ದೇವರುಗಳು ಕೂಡ ಒಳ್ಳೊಳ್ಳೆ ಜಾಗ ಒಳ್ಳೊಳ್ಳೆ ನೆಲೆ ಒಳಗೆ ಒಳ್ಳೊಳ್ಳೆ ಬೆಟ್ಟದಲ್ಲಿ ನೆಲೆಸ್ಕೊಂಡ್ರು ನನಗೆ ಏನಂದ್ರೆ ಏನಿಲ್ಲ ಕಂದ ಈ ಬ್ಯಾಡ್ಗಂಪನ ಮಲೆ ಒಳಗೆ ಈ ಬ್ಯಾಡ್ರ ಮುಂಡೆ ಮಕ್ಕಳು 10 ಕುಪ್ಪೆ ಬೇಡರು ಕವದಳ್ಳಿ ಕಾಮನ್ ಸೀಸ್ಗಳ ಮುಂಡೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಇಪ್ಪೆ ಎಣ್ಣೆಯನ್ನು ತಂದು ನತ್ತಿಗೊತ್ತಾ ಇದ್ದಾರೆ ಬರಿನಕ್ಕೆ ಅನ್ನವನ್ನು ತಂದು ನನಗೆ ಎಡಪಡಿಸ್ತಾ ಇದ್ದಾರೆ ನೋಡಪ್ಪ ಎಲ್ಲಾ ದೇವರುಗಳಿಗವೆ ಹಾಲು ಮಜ್ಜನ ಮಾಡ್ತಾರೆ ಎಳನೀರಿನ ಮಜ್ಜನ ಮಾಡ್ತಾರೆ ನನಗೆ ಹಾಲು ಅಭಿಷೇಕವಿಲ್ಲ ಎಳ್ಳು ಎಣಮಜ್ಜನವಿಲ್ಲ ಕಂದ ಏನಪ್ಪ ಕಾರ್ಯ ನನ್ನ ಎಳ್ಳು ಎಣಮಜ್ಜನಕ್ಕೆ 10 ರೂಪಾಯಿ ಎಳ್ಳು ಕೊಡುವಂತಹ ಭಗಿತರು ಈ ಆಲಂಬೋಡಿ ರಾಜ್ಯದಲ್ಲಿ 7 ಲೋಕದಲ್ಲಿ ಅಂತ ಶರಣರು ಅಂತ ಸದ್ಭಕ್ತರು ಯಾರಿದ್ದಾರೋ ಅಂತವರಲ್ಲಿ ಒಂದು ಒಕ್ಕಲು ನೋಡ್ಕೊಂಡು ಬಪ್ಪ ಅಂತವರೇ ಮಲಿಯೋ ನೋಡಿ ನಮ್ಮ ಶಿವನ ಮಾದೇವನ ಮಹಿಮೆ ಮತ್ತೊಬ್ಬರಿಗೆ ಗೊತ್ತಿಲ್ಲ ಒತ್ತಿಗೆ ನೀರ ಮುಳುಗವನ ಒತ್ತಿಗೆ ನೀರ ಮುಳುಗಿ ಲಿಂಗ ಪೂಜೆ ಮಾಡುವಂತ ಶಿವಭಕ್ತ ಜಂಗಮನಿಗೆ ನನ್ನ ಸ್ವಾಮಿ ಒಲದವರೇ ಮಲಿಯೋ ನೋಡಿ ನಮ್ಮ ಶಿವನ ಕೇಳುವ ನನ್ನ ತಂದೆ ಏಳಮಲೆ ತಂದೆ ಉಲಿವಾಗನದಯ್ಯ ಇನ್ನು ನಿನಗೆ ಎಳ್ಳು ಕೊಡುವಂತ ಭಾಗ್ಯವಂತರು ಪುಣ್ಯವಂತರು ತಡಿಕೊಂಡು ಬರ್ಬೇಕ ದೇಶದಲ್ಲಿ ಅಲ್ಲ ಕಣ ಗುರುವೆ ಜಗತ್ತದಲ್ಲಿ ನೀನಾಗಿ ಒಕ್ಕಲು ಪಡ್ಕೊಂಡಿದ್ದೀಯಲ್ಲ ಹಾಲು ಮುದ್ದಮ್ಮನ ಮಕ್ಕಳನ್ನ ಹಾಲು ಮತದವರು ಒಕ್ಕಲು ಪಡ್ಕೊಂಡಿದ್ದೀಯಲ್ಲ ನನ್ನಪ್ಪನೇ ಆ ಕುರುಬಗೌಡಗಳ ವಂಶದಲ್ಲಿ ಹುಟ್ಟದವಳು ಬೇವನಟ್ಟಿ ಕಾಳಮ್ಮ ಅಂತ ಹೇಳಿ ಆ ಮುಂಡೆಗೆ ಅಷ್ಟು ಭಾಗ್ಯ ಅಷ್ಟು ಐಶ್ವರ್ಯ ಅಷ್ಟು ಸಿರಿ ಸಂಪತ್ತ ಕುರುಬಗೌಡಗಳು ಕೊಟ್ಬಿಟ್ಟಿಲ್ಲ ಅವ್ರಿಗೆ ಭಾಗ್ಯ ಕೊಟ್ಟವ್ರು ಯಾರಪ್ಪ ಮಲಿಯೋ ನೋಡಿ ನಮ್ಮ ಶಿವನ ಹರಾಗರ
ನನ್ನ ಗುರುವೆ ಏಳಮಲೆ ತಂದೆ ಹುಲಿವಾಹನದಯ್ಯ ಮಾಯ್ಕಾರ ಮಹದೇಶ್ವರ ಬೇವನಟ್ಟಿ ಕಾಳಮ್ಮ ಜುಂಜೇಗೌಡನಿಗೆ ತಂಗಿತಾನೆ. ಅವಳ ಐಶ್ವರ್ಯ ನೋಡಿದ್ರೆ ಇವತ್ತು ಆದಿ ಲಕ್ಷ್ಮೀ ದೇವಿ ಆಗಿರತಕ್ಕಂಥವಳು ತಲೆದಿಂಬಾಗಿ ಒರಿಕಣ ಮನಗಿದ್ದಾಳೆ. ರಾಮ ಲಕ್ಷ್ಮಣ ಎನ್ನತಕ್ಕಂಥ ಕಣಜ ಲೆಕ್ಕನೇ ಇಲ್ಲ. ಕಾಳಮ್ಮನ ಮನೆಯ ಒಳಗೆ ಮುತ್ತನಲ್ಲಿ ಮುಂಬಾಗಲು ರತ್ರದಲ್ಲಿ ದಾರಂದ ಉಳದೆಲ್ಲರೂ ಗೋಡೆ ಚಿನ್ನದಲ್ಲಿ ತೊಲಗಮ್ಮ ಪಾದ ತೊಳೆದು ಪಚ್ಚೆ ಕಲ್ಲು ಬೇವನಟ್ಟಿ ಕಾಳಮ್ಮ ನೀರು ಕುಡಿಯದ ಚಿನ್ನದ ಗಿಂಡಿ. ಆ ಭಾಗ್ಯ ಕೊಟ್ಟವನು ಎಳು ಕೊಡಕ್ಕಾಗಲ್ದ. ಅವಳು ಬಿಟ್ಟರೆ ಇನ್ಯಾರು ಸ್ವಾಮಿ ನಿಗೂ ಒಕ್ಕಲಾಗವರು ಎಳು ಕೊಡೋರು ಯಾರಿದ್ದಾರೆ? ಬೇವನ ಕಾಳಮ್ಮನಿಗೆ ಭಾಗ್ಯ ಕೊಟ್ಟದ್ದು ತಪ್ಪಾಯ್ತು ನಿಮ್ಮದು. ಯಾಕಪ್ಪ? ತಂದೆ ಜಗತ್ತಿನಲ್ಲಿ ಆದರೆ ಕಾಳಮುಖಿ ಜಂಗಮ ಗುಡ್ಡ ಗುರುವ ದಾಸ ಜೋಗಿ ಬರ್ತಾರೆ ಅಂತ ಹೇಳಿ ಮುಟ್ಟುವಂತ ಸರ್ಪನ್ನು ಕವಲಾಗಿ ಮಡಗಿದ್ದಾಳೆ. ತಿಮೀತಕ್ಕಂಥ ಜಲ್ಗೊಮ್ಮನ ಸಿಂಹನ ಕಾವಲು ಮಡಗಿದ್ದಾಳೆ. ತಿಮೀತಕ್ಕಂಥ ಕಾಳಗದ ತಗರನ್ನು ಮಡಗಿದ್ದಾಳೆ. ಯಾರು ಬೇವನಟ್ಟಿ ಕಾಳಮ್ಮ. ಅವಳಿಗೆ 7 ತೊಟ್ಟಿ ಅಟ್ಟಿ 7 ವಜ್ರದಟ್ಟಿ ರತ್ನದ ತೊಟ್ಟಿ ರನ್ನದ ತೊಟ್ಟಿ ಚಿನ್ನದ ತೊಟ್ಟಿ ಅಂತೇಳಿ 7 ತೊಟ್ಟಿ ಒಳಗೂ 7 ಕಾಲ್ಗೊಚ್ಚು ಮಾಡಿಸ್ಕೊಂಡಿದ್ದಾಳೆ. ಅಲ್ಲಿಗೂ ಕೂಡ ಕಾಗೆ ಕುಡಿಯೋದಕ್ಕೆ ನೀರು ಕುಡಿಬಿಡಲ್ಲ. ಗುಂಚಕ್ಕಿ ಹೇಳ್ಕತ್ತದೆ ಅಂತೇಳಿ ಅದಕ್ಕೂ ಕೂಡ ಮಂಜಿನ ಮನೆ ಬೀಸಿದ್ದಾಳೆ. ಅಂತ ಮುಂಡಿಗೆ ಐಶ್ವರ್ಯ ಕೊಟ್ಟಿದ್ದೀಯಲ್ಲ ತಂದೆ. ಹಾಗಾದ ಮೇಲೆ ಕಂದ, ನಾನು ಒಬ್ಬರು ಸೌಕರ್ಯಕ್ಕೋಸ್ಕರವಾಗಿ ಭಾಗ್ಯ ಕೊಟ್ಟವನಲ್ಲ. ಕೇಳೋ ನನ್ನ ಕಂದ ಕಾರ್ಯ. ದೇವನ ಕಾಳಮ್ಮ ಅಷ್ಟು ದುರ್ನಡೆ ಒಳಗೆ ನಡೀತಾ ಇದ್ದಾಳ. ಹಾಗಾದ ಮೇಲೆ ಅವಳ ಭಕ್ತಿ ನಾನೇ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಹುಲಿ ತಗೊಂಡಪ್ಪ ಅಂತ ಹೇಳಿದ್ರು. ಮಾಯ್ಕಾರ ಮಾದೇವನ ಮಾತನ್ನ ಕೇಳದದೇ ಆಯಿತೋ ಕೋಲಬಂಡೆ ಕಾರಯ್ಯ ಬಂದಿದ್ದಾರೆ. ಬಂದು ಮಾಯ್ಕಾರ ಮಾದೇವನಿಗೆ ಹುಲಿಗಳು ಎಲ್ಲಿ ಅಂತ ನಾ ಪತ್ತೆ ಮಾಡಲಿ ಶಿವ. ಇಂಥ ಸವಲ್ದವರು ಸ್ಯಾವೆ ಪ್ರಪಂಚಕ್ಕೆ ದೊಡ್ಡದಲ್ಲ. ವಿಷ ಕುಡ್ಕೊಂಡು ಬದುಕಬಹುದು. ಇಂಥ ಋಷಿಗಳು ಸೇವೆ ಮಾಡೋದು ಅಘೋರವಾದಂತಹದ್ದು ಅಂತೇಳಿ ಬಂದ. ಆವಾಗಲೀಗ ಶರಣಿಯಾಗಿರ್ತಕ್ಕಂಥ ರಾಮಮ್ಮನವರು ಕೊಳದ ಮೇಲುಗಡೆ ರಂಗನೊಡ್ಡು ಪಕ್ಕದಲ್ಲಿ ಶಸ್ತ್ರಗನ್ಮೆ ಒಡ್ಡಿನಲ್ಲಿ ನಿಂತ್ಕೊಂಡು ಕೋನಾಚಿ ಕೊನೆಗಯ್ಯ ಗೇರೊಟ್ಟೆ ಗಿಂಡು ಮೋಗ ಕವದಳ್ಳಿ ಕರಿ ಬರಗ ಈ ಕಡಲ್ಲಿಗೆ ಎಡ ತುಂಟ ಕಣ್ಣುಳ್ಳಿಗೆ ಮೆಳಮುರುಕ ಅದು ಒಲ್ಲದೆ ಬಂಡಳ್ಳಿಗೆ ಗಿಂಡಲ್ಲ. ಅಪ್ಪ ನಮ್ಮ ಗುರುಗಳು ಕೊಟ್ಟಿದ್ದಾರೆಲ್ಲ ನನ್ನಪ್ಪ ಮಾಯ್ಕಾರ ಮಹಾದೇವ 12 ಸಿದ್ದರಾಮ ಎನ್ನತಕ್ಕಂಥ ದೊಡ್ಡ ಹುಲಿಯೇ ನಮ್ಮ ಸ್ವಾಮಿಯವರು ಕರೀತಾರೆ. ನೀನು ದಯಮಾಡಿ ಬಾರಪ್ಪ ಕಂದ ಸಿದ್ದರಾಮ. ಸ್ವಾಮಿಗೆ ಒಡ್ಡಿನ ಪೂಜೆಗಳ ಅಡ್ಡೆ ಗುಡ್ಡೆ ಮೇಲೆ ಮಾದೇವ ರಡ್ಡೆ ಚೆಂಡುಗಳ ಶಿವ ಪರಮಾತ್ಮ ಮಾಯ್ಕಾರ ಮಹದೇಶ್ವರ. ಒತ್ತಲದ ಒತ್ತನಲ್ಲಿ ಒಳ್ಳೆಯ ಕಾಲದಲ್ಲಿ ಒಳ್ಳೆ ಮುಹೂರ್ತದಲ್ಲಿ ತಂದೆ ನಿನ್ನ ಶಿವಧ್ಯಾನ ನಿನ್ನ ಶಿವ ಸ್ಮರಣೆ ಎನ್ನತಕ್ಕಂಥದ್ದನ್ನು ನಾವು ನುಡಿತಾ ಇದ್ದೀವಿ. ಶಿವಶರಣರು ಸತ್ಯವಂತರು ಸದ್ಭಕ್ತರಿಗೆ ಜ್ಞಾನೋದಯವನ್ನು ಇಟ್ಟು ನಿನ್ನ ಸುಚರಿತ್ರೆ ಒಳಗೆ ಯಾರು ಭಕ್ತಿ ವಿಶ್ವಾಸವನ್ನು ಇಟ್ಟು ಮಹಾದೇವ ಎನ್ನುವಂಥದ್ದನ್ನು ನಡನಾಲ್ಗೆ ಒಳಗೆ ಪರಿಪೂರ್ಣವಾಗಿ ನುಡಿತಾ ಇದ್ದಾರೆಯೋ ಅಂಥವರಿಗೆ ಭಾಗ್ಯವನ್ನು ಕೊಡುವಂತಹ ಗುರು ಅಂತ ತಂದೆ ನನ್ನಪ್ಪ. ಆವಾಗ ಬೇವನ ಕಾಳಮ್ಮನ ಭಕ್ತಿಯನ್ನು ಮಾಹಿಕಾರ ಮಹಾದೇವ ನೋಡುವುದಕ್ಕೋಸ್ಕರವಾಗಿ ಯಾವಾಗಲಿಗೆ ಕಾರಯ್ಯನವರು ಶಿವಶರಣ. ಆವಾಗ ಹುಲಿಗಳನ್ನು ಕರೆದರು. ಮಹಾದೇವನ ನಾಮಾಂಕಿತವನ್ನು ಕೇಳದಗಳಿಗೆ ಅವಳಿಗೆ 12 ಹುಲಿ ಸಿದ್ದರಾಮ ಸಹಿತವಾಗಿ 77 ಹುಲಿಗಳು ಅಲ್ಲಕ್ಕಿರಿದು ಆಕಳಿಸಿ ಕೊನಬಾಲವನ್ನು ಎತ್ತಿ ನೆತ್ತಿ ಮೇಲೆ ಮಡಿಕೊಂಡು ಆವಾಗಲಿಗ ಹಿಂದಲು ದೂಳ ಹಿಂದಕ್ಕೆ ಎರೆದಿರಿಸಿಬಿಟ್ಟು ಮುಂದಲು ದೂಳ ಮುಂದಕ್ಕೆ ಎರೆಸಿಬಿಟ್ಟು ಹುಲಿಗಳು ಬರ್ತಾ ಇದೆ. ಆಗ ನನ್ನ ಸ್ವಾಮಿಯವರು ಅಂತರಿಕ್ಷದಲ್ಲಿ ಕಂಬದ ಮಲೆ ಕೈಲಾಸದಲ್ಲಿ ಮಹದೇಶ್ವರ ನನ್ನ ಗುರು ಏಕಾಂಗಿ ವಸ್ತುವನ್ನು ದಿವಾದೃಷ್ಟಿ ಒಳಗೆ ನೋಡಿದ್ರು. ಲೋಕದಲ್ಲಿ ಭಕ್ತರು ಅಂದರೆ ಸಾಮಾನ್ಯವಾದವಂಥವರಲ್ಲ. ನನ್ನ ಶಿವಶರಣರು ನನ್ನ ಶಿವಭಕ್ತರು ನನ್ನ ಸಾಧು ಸತ್ಪುರುಷರು ಜಂಗಮರು ನನ್ನ ನಾಮಾಂಕಿತ ಅನ್ನತಕ್ಕಂಥದ್ದನ್ನು ಅಮೃತದೋಪಾಳಿ ವಾದಿ ಒಳಗೆ ಊಟ ಮಾಡ್ತಕ್ಕಂಥವರು. ಏನಪ್ಪ ಕಂದ ಕಾರೈ ಹುಲಿಗಳ ತಂದೇನಪ್ಪ ತಂದಿದ್ದೀನಿ ಗುರುವೆ ನಿನಗೆ ಇಷ್ಟಕ್ಕೆ ಬಂದ ಹುಲಿಯನ್ನ ಶೃಂಗಾರ ಮಾಡಿಕೊಂಡು ಅದರ ಮೇಲೆ ಮುಹೂರ್ತವನ್ನು ಮಾಡ್ಕೊಂಡು ದಯಮಾಡಿ ಗುಡುವೆ ಶರಣರ ಮನೆಗೆ ಎಂದರು. ಆಗ ಕಾರೈನ ಕೊಳದಲ್ಲಿ ತಕೊಂಡು ಬಂದ ಕಾರಯ್ಯ 12 ಜವಲಿ ಸಿದ್ದರಾಮನ್ನ ಚೆನ್ನಾಗಿ ತೊಳೆದು ಬಿಟ್ಟದೇನೆ ಆಯಿತು. ಆವಾಗಲಿಗ ಪಟ್ಟೆ ಕಡವಾನವನ್ನು ಮೂಡಿ ಆಗ ಚಿನ್ನದ ಮಕ್ರಮವನ್ನು ಧರಿಸಿಬಿಟ್ಟು ರೆಡಿ ಮಾಡಪ್ಪ ಅಂದರು. ಆಗ ರೆಡಿ ಮಾಡಿಬಿಟ್ಟು ಯಾರು ಕಾರಯ್ಯನವರು ಮಾದೇವನ ಮಾತಿಗೆ ಪ್ರತಿ ಉತ್ತರವನ್ನು ಹೇಳದನೆ. ಅಯ್ಯ ಹುಲಿಯ ಶೃಂಗಾರ ಮಾಡವ್ರ
ನೋಡಿ ನಮ್ಮ ಶಿವನ ಕಂದ ಕಾರಯ್ಯ ಇವತ್ತಿನ ದಿವಸದಲ್ಲಿ ಬೇವನ ಕಾಳಮ್ಮನ ದೃಢಾತ್ ಬೇವನ ಕಾಳಮ್ಮನ ಸತ್ಯವನ್ನು ನೋಡುವುದಕ್ಕೆ ನಾನು ಹೋಗ್ಬಿಟ್ಟು ಬರ್ತಾ ಇದ್ದೀನಿಪ್ಪ. ಹಸು ಮಕ್ಕಳು, ಹಾಲು ಮಕ್ಕಳು, ಕೊಡಮಕ್ಕಳು ಹುಟ್ಟು ಬಂದಿರೋ ದಟ್ಟದಣ್ಣೀಯರನ್ನ ನೀವಾಗಿದ್ದು ನಾನು ಬರೋವರೆಗೆ ನನಗೆ ಬದಲಾಗಿ ನೀವೇ ಅಧಿಕಾರವನ್ನು ವಹಿಸಿಕೊಂಡು ಎಲ್ಲನೂ ಕೂಡ ಮಗ್ಗೆ ಬರಲೇ ಕಳೆಯವನು ಕೋಟದಿಳ್ಳಿ ಮೈಸೂರು ರಂಜಕಲ್ ಬಾದಾಮಿ ಗುಬಿ ಧಾರವಾಡ ಮೈಸೂರು ಬೆಂಗಳೂರು ಕೂಡಲೇ ಕೊಳ್ಳೆಗಾಲದ ಗಣಗಳನ್ನ ಆಧರಿಸಿ ಅವರಿಗೆ ಬಂದಿರತಕ್ಕಂಥ ದುರ್ಘಟವಾದ ಕಷ್ಟಗಳನ್ನ ಸಂಕಟವನ್ನು ನೀವು ಹರಣೆ ಮಾಡಿ ಆನಂದದಲ್ಲಿ ನೋಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ಮಹದೇಶ್ವರ ಏಳು ಮಲೆ ನನ್ನಪ್ಪ ಮೈಕಾರ ಪಡೋಬ ಹಾಗಲ್ಲ ವೀರತ್ತ ಮುನಿ ಋಮುನಿ ಋಷಿಮುನಿ ವೀರಗತ ಮುನಿಗಳಾಗಿರುವಂತ ಅವರು ಆವಾಗಲಿಗೆ ಕಾವಿ ಕಮಂಡಲವನ್ನು ಧರಿಸಿಕೊಂಡದಿನಿ ಆಯ್ತು. ಅವರು ಹುಲಿಯ ಮೇಲೆ ಮೂರ್ತವಾಗವರೇ ಮಾದೇವಾ ನೋಡಿ ನಮ್ಮ ಶಿವನ ಏಳಮಲೆ ನನ್ನ ಪಾಜಿಯವರು ಹುಲಿ ಮೇಲೆ ಮುಹೂರ್ತವಾಗಿ ಮೂರು ಕಣ್ಣು ಮುಕ್ಕಣ್ಣೇಶ್ವರರು ಪರಮಾತ್ಮ ದಯ ಮಾಡ್ತಾ ಇದ್ದಾರೆ. ಬೇವನ ಕಾಳಮ್ಮ ಅಂತ ಹೇಳಿದ್ರೆ ಒಡಿಕೆ ಹಳ್ಳದ ಪೂರ್ವ ಪಾರ್ಶ್ವದಲ್ಲಿ, ತಾಳಿಬೆಟ್ಟದ ಪಶ್ಚಿಮ ಪಾರ್ಶ್ವದಲ್ಲಿ 7 ತೊಟ್ಟಿಯನ್ನು ಗೈಸಿಕೊಂಡು ಕಟ್ಟವು 7 ಜೊತೆ, ಬಿಡವು 7 ಜೊತೆ, 14 ಜೊತೆ ಆರಂಭ ಮಾಡುವಂತಹ ಎತ್ತುಗಳು ಗಟ್ಟಿಕೊಂಡು 7 ಜನ ಗಂಡು ಮಕ್ಕಳು, 7 ಜನ ಸೊಸೆಯರು, 33 ಮಂದಿ ಮೊಮ್ಮಕ್ಕಳು. ಆವಾಗಲಿಗ ಕಾಳಮ್ಮನವರಿಗೆ ಆಗಪಾದ ತೊಳೆದ ಬಚ್ಚೆ ಕಲ್ಲ ನೀರು ಕುಡಿಯದ ಚಿನ್ನದ ಗಿಣ್ಣೆ ನಿದ್ರೆ ಮಾಡದ ಮುಕ್ಕಾಲು ಮಂಚದ ಮೇಲೆ ಬೇವನಟ್ಟಿ ಕಾಳಮ್ಮ. ಆವಾಗಲಿಗ ಪ್ರತಿ ದಿವಸದಲ್ಲೂ ಕೂಡ ಕಾಳಮ್ಮ ಊಟ ಮಾಡ್ತಕ್ಕಂಥದ್ದು ಏನು, ಈಗಿನ ಕಾಲದಲ್ಲಿ ಅನ್ನ ಊಟ ಮಾಡ್ತಾರೆ, ಹಿಟ್ಟು ಊಟ ಮಾಡ್ತಾರೆ, ಅವಳು ಆಗಲ್ಲ. ಹಾಲುವನ್ನ, ಜೇನು, ಸಕ್ಕರೆ, ಪಾಲೆ, ಪುಂಚೆ ಮುಹೂರ್ತವನ್ನ ಊಟ ಮಾಡಿ ಕಾಳಮ್ಮನಿಗೆ ದುಳ್ಳು ಬೆಳೆದೋಗ್ಬಿಟ್ಟದೆ. ಯಾಗಪ್ಪ ಅಷ್ಟಿಷ್ಟಲ್ಲ, ಮೂಳೆ ಗಾತ್ರ ಬೆಳೆದೋಗಿದೆ. ಆದರೆ ಕಾಳಮ್ಮ ಒಂದು ಮಂಚದ ಮೇಲೆ ಮಲಿಕೊಂಡ್ರೆ ಕಾಳಮ್ಮನ ದುಳ್ಳೆ ಒಂದು ಮಂಚದ ಮೇಲೆ ಮಲಿಕಟ್ತದೆ. ಕಣ್ಣಿನ ಮೇಲೆ 7 ಸೀಮೆ ದೊರೆತನ ಇಳ್ಕೊಂಡು ಕಣ್ಣಿನ ಪರ್ಯ ಬೆಳಕೊಂಡು ಕಣ್ಣು ಕಾಣಕ್ಕಿಲ್ಲ, ಕಿವಿ ಕೇಳಕ್ಕಿಲ್ಲ, ಒಂದೊಂದು ಹರರ್ಧ ಅಡಿ ಕಿವಿ ಬೆಳಗ್ಗೆ ಚೇರಿ ಬೆಳಕಂಡದೆ. ಯಾರಿಗೆ? ಕಾಳಮ್ಮನವರಿಗೆ. ಅಂತ ಮುಂಡೆ ಮಗಳು ಕಡಕಾಲ ಗಟ್ಟೆ ಕಂಚಾಳದ ಮರ ಹಣಗಾರಿಕೆಗೆ ಬೆವಲದಲ್ಲಿ ಬಂದು ಕಮ್ಮಳಗಾರ ಒಕ್ಕನೆ ಮಲ್ಲನನ್ನ ಒಕ್ಕನೆ ಮಾಡಕ್ಕೆ ಬಿಟ್ಟುಕೊಂಡು ಬೇವನ ಕಾಳಮ್ಮ ಅಕ್ಕಪಕ್ಕದಲ್ಲಿ ತಾನು ಕೂಡ ಅವಳು ಕಷ್ಟ ಸುಖ ನೋಡೋದಕ್ಕೆ ಕಣ್ಣೊಬ್ಬನ ರಪ್ಪೆಯನ್ನು ಎತ್ತಿ ಹಿಡ್ಕೊಳ್ಳೋದಕ್ಕೆ ಚಿನ್ನದ ಕೊಕ್ಕೆ ಬೆಳ್ಳಿ ಕೊಕ್ಕೆ ರೆಡಿ ಮಾಡಿಸ್ಕೊಂಡಿದ್ದಾಳೆ. ಒಕ್ಕನೇ ಮಲ್ಲನನ್ನ ಕಾವಲು ಮಾಡಿಕೊಂಡಿದ್ದಾಳೆ. ಒಕ್ಕನೆ ಮಲ್ಲಣ್ಣ ನನಗೆ ಕಣ್ಣು ಕಾಣಕ್ಕಿಲ್ಲ, ಕಿವಿ ಕೇಳಕ್ಕಿಲ್ಲ, ಇವತ್ತಿನ ದಿವಸ ಎಳ್ಳನ ಒಕ್ಕರೆ ಮಾಡಿಸ್ತಾ ಇದ್ದೀನಿ. ಇವಾಗ ಜೋಪಾನದಲ್ಲಿ ನನ್ನ ಎಳ್ಳನ ಕಣವನ್ನ ಕಾದಿರುವಂತವಳೆ ಕಾಳಮ್ಮ. ನೋಡಿ ನಮ್ಮ ಶಿವನ ಎಳ್ಳನ ಒಕ್ಕನೆಯನ್ನ ಬೇವನ ಕಾಳಮ್ಮ ಯಾವ ರೀತಿ ಮಾಡಿಸ್ತಾ ಇದ್ದಾಳೆ. ಆದರೆ ಕಾಳೆರ ಕಟ್ಟೆರ ಅನುಚರ ಸಣ್ಣರ ಬರ್ತದೆ ಅಂತ ಹೇಳಿ ಎಳ್ಳನ ರಾಸ್ಯದ ಸುತ್ತಲೂ ಕೂಡ ಆವಾಗಲಿಗೆ ಒಡಿಸಿಬಿಟ್ಟು ಅರ್ನಿಗೆ ಗಂಧದ ಸೌದೆ, ಬೆಜ್ಜಲ ಸೌದೆ, ಕಗ್ಗಲಿ ಸೌದೆ 3 ಜಾತಿ ಸೌದನ್ನು ಕೂಡ ಸುಟ್ಟು ಬಿಟ್ಟದ್ದೇನೆ ಕೆಂಡ ಮಾಡಿಸಿ ಆವಾಗಲಿಗ ಎಳ್ಳನ ಕನದ ಮುಂಭಾಗದಲ್ಲಿ ಸುತ್ತಲೂ ಕೂಡ ಆಗ ಕೆಂಡವನ್ನು ಬಿಡಿಸಿದ್ದಾಳೆ. ಯಾರಾದರೂ ಗುಡ್ಡ ಗೊರವ ದಾಸ ಜೋಗಿ ಜಂಗಮರ ಬರ್ತಾರೆ ಅಂತ ಹೇಳಿ ಎಲ್ಲರಿಗೂ ಕೂಡ ಕಟ್ಟು ಮಾಡಿದ್ದಾಳೆ. ಯಾರು? ಕಾಳಮ್ಮ. ಏನಿನ ಕಾಳಿಗೂ ಉಳ್ಳಾಕಿದ್ದಾಳೆ. ಈ ಕಡೆ ಒಳಗೆ ದಾಸ ಜೋಗಿ ಜಂಗಮರಿಗೂ ಕೂಡ ಕಟ್ಟು ಮಾಡಿದ್ದಾಳೆ. ಆಗ ಎಲ್ಲ ಒಕ್ಕಣೆ ಮಾಡಿಸ್ತಾ ಇದ್ದಾಳೆ ಕಾಳಮ್ಮ ಬೇವನಟ್ಟಿ ಕಾಳಮ್ಮ. ನೋಡಿ ನಮ್ಮ ಶಿವನ ಶಂಭೋ ಏಳಮಲ ಮರಿದೇವರು ಮಾಯಿಕಾರರ ಗಂಡ ಮಲೆ ಮಾದೇವ. ಎಳ್ಳನ ಕನ್ನದಲ್ಲಿ ಅತ್ತೆ ದೃಢ ಅತ್ತೆ ಭಕ್ತಿ ನೋಡಿದ್ರು ಒಂದೇನೆ. ಇವಾಗ ಆಲಂಬೋಡಿ ಬೇವನಟ್ಟಿ ಕಾಳಮ್ಮನ ಚಿನ್ನದ ತೊಟ್ಟಿ ಒಳಗೆ ನಿಂತುಕೊಂಡು 7 ಜನ ಸೊಸೆಯರ ಪೈಕಿ ಒಳಗೆ ಪತಿವ್ರತಿಯರು ಯಾರು, ಸತ್ಯವಂತರು ಯಾರು ಎನ್ನುವಂತ. ಆದರೆ ಸೊಸೆಯರ ದೃಢವನ್ನು ನೋಡಿದ್ರು ಒಂದೇನೆ ಅಂತೇಳಿ ಮಾಯಿಕಾರ ಮಾದೇವ ಹುಲಿವಾಗನದ ಪಡುಬಾಗಲ ನನ್ನ ಗುರು. ಆಗ ಬೇವನಟ್ಟಿ ಕೋರಣಕ್ಕೆ ಬರ್ತಾ ಇದ್ದಾರೆ. ಬೇವನಟ್ಟಿ ಕೋರಣಕ್ಕೆ ಬಂದವರು ಒಂದು ಬೇವನ ಮರ, ಅದಕ್ಕೆ ಬೇವನಟ್ಟಿ ಅಂತ ಹೆಸರಾಯಿತು. ಆ ಬೇವನ ಮರದ ಮೇಲೆ ಮಾಯಿಕಾರ ಮಹದೇಶ್ವರ ಬಿಳಿ ಪಲ್ಯ ಆಗತ್ತೆ ಕೂತ್ಕೊಂಡ್ರು. ಆಗ ಸುವರ್ಣಿಯಾದ ದೇವಾಜಮ್ಮ ಪತಿವ್ರತ ಧರ್ಮದಲ್ಲಿ ಆವಾಗಲಿಗ ಬೇವನಟ್ಟಿ ಒಳಗೆ ಭಾಗ್ಯದ ಲಕ್ಷ್ಮಿಗೆ ಬದಲಾಗಿ ಆಲಂಬೋಡಿ ಜುಂಜೇಗೌಡರ ಮಗಳನ್ನೇ ತಂದು ಲಗ್ನ ಮಾಡ್ಕೊಂಡಿದ್ದಾಳೆ ಹಿರಿಯ ಮಗನಿಗೆ. ಆವಾಗಲಿಗ ಪತಿವ್ರತೆ ಆಲಂಬೋಡಿ ಒಳಗೆ
ಯಾವ ಭೀಮನ ಕಾಳಮ್ಮನ ಮನೆಯ ಒಳಗೆ ಪಾದ ತೊಳೆಯುವಂಥ ಪಚ್ಚೆಕಲ್ಲಿನ ಮೇಲೆ ನಿಂತುಕೊಂಡು ಆವಾಗಲಿಗ ಆ ಮನೆ ಕೊನೆ ಚಾನ್ ಶುದ್ಧ ಮಾಡ್ತಾ ಇದ್ದ. ಮಾಯಿಕಾರ ಮಾದಿವ ಭೀಮನ ಮರದ ಮೇಲೆ ಬೆಳಿಪಲಿಯಾಗಿದ್ದವರು ಜಂಗಮರಾದರು. ಜಂಗಮರಾಗಿ ಬಂದು ನಿಂತುಕೊಂಡು ಆವಾಗ ಕ್ವಾರಣ್ಯ ಸಾರವರೇ ಮಲಿಯೋ ಮಾದೇವ ನೋಡಿ ನಮ್ಮ ಶಿವನ ಪರಮಾತ್ಮ. ಆದರೆ ನೀವು ಇವತ್ತಿನ ದಿವಸ ನನ್ನ ಮನೆಗೆ ಬಂದಿದ್ದೀರಲ್ಲ, ನಾನು ಇವತ್ತು ನಿಮಗೆ ಮುತ್ತೈದೆ ಕೋರಣ್ಯವನ್ನು ಕೊಡುವುದಕ್ಕೆ ಬುದ್ಧಿ ನಿಮ್ಮನ್ನ ಗೊತ್ತು ನನಗೆ. ನಮ್ಮ ತಂದೆ ಮನೆ ಉದ್ಧಾರ ಮಾಡಿದಂಥ ಮಹಾದೇಶ್ವರ ಹುಲಿವಾಗನದಯ್ಯ, ನಮ್ಮ ತಂದೆಯ ಮನೆ ಆಲಂಬೋಡಿ ಜುಂಜೇಗೌಡರ ಮನೆ ಒಂದಿನಿ ಅಂತಲ್ಲ, ಯಾರು ನಿನ್ನ ನಾಮಾಂಕಿತವನ್ನ ಹೊಗಳಿಕೊಂಡಾಡ್ತಾ ಇದ್ದಾರೋ ಅಂಥವ್ರಿಗೆ ನೀನೇ ಭಾಗ್ಯದ ಅರಸಾಗಿರ್ತಕ್ಕಂಥ ಮಹಾದೇವ. ನಮ್ಮ ಅಪ್ಪನ ಮನೆ ದೇವರು ಬಂದರು ಅಂತೇಳಿ ನಿಮಗೆ ಲೆಕ್ಕವಿಲ್ಲದೆ ಕೊಟ್ಬಿಡಕ ನಮ್ಮ ಅತ್ತೆ ಮುಂದೆ ನನಗೆ ಏನು ಶಿಕ್ಷೆ ಮಾಡಿಕೊಳ್ಳೆ ನನ್ನ ಅಪ್ಪನೇ. ಹುಲಿವಾಗನದಯ್ಯ ಒಂದೊತ್ತಿಗೆ 12 ಸೇರು ರಾಗಿ ಅಂತೇಳಿ ಅದು ಕೊಟ್ಬಿಡ್ತಾ ಇದ್ದಾಳೆ. ನಮ್ಮ ಮನೆಯ ಒಳಗಿರ್ತಕ್ಕಂಥ ಅವರು 7 ಜನ ಗಂಡು ಮಕ್ಕ, 7 ಜನ ಜೀತಗಾರರು, 33 ಮಂದಿ ಮೊಮ್ಮಕ್ಕ, ನಾವು 7 ಜನ ಸೊಸೆಯರು, ನಮ್ಮ ಅತ್ತೆ ಭೀಮನ ಕಾಳಮ್ಮ, ನಮ್ಮ ಮಾವ ಕೆಂಡಗೌಡ. ಇಷ್ಟು ಜನಕ್ಕೆ 7 ಜನ ಗೊಲೆಗೌಡಗಳು, 7 ಜನ ಜೀತಗಾರರಿಗೆ ಅವಳು ಕೊಟ್ಟಂಥ ರಾಗಿ ಒಳಗೆ ನಾವು ಅದನ್ನು ಹಸಿ ಅಂತ ಹೇಳಿಬಿಟ್ಟು ತಟ್ಟಿ ಹಾಕಿ ಮನೆ ಮೇಲೆ ಒಣ ಹಾಕಿದ್ರೆ ಅದರಲ್ಲಿ ಒಂದು ಸೇರು ಕಳೆದೈತದೆ. ಅದನ್ನು ಕಳೆದು ಮಾಡಿ ಕೇರಿ ಮಾಡಿದ್ರೆ ನಮ್ಮ ಮನೆ ಜನಕ್ಕೆ ಕೂತೊತ್ತಿಗೆ ಒಂದ್ಸರಿ ಊಟ ಆಗೋಗ್ಬಿಟ್ಟು ಮಧ್ಯಾಹ್ನದ ಮೊಮ್ಮಕ್ಕಳಿಗೆ ಆದರೆ ಊಟ ಕೊಡದೆ ಹೋದ್ರೆ ಮೊಮ್ಮಕ್ಕಳು ಹೋಗಿ ದೂರ ಹೇಳ್ಕೊತಾ ಇದ್ದಾರೆ ನಮ್ಮ ತಮ್ಮನಿಗೆ. ಏನೇ ನಿಮ್ಮ ಅಪ್ಪನಟ್ಟಿ ಹಾಳಾಗಿ ನಿಮ್ಮ ಅಪ್ಪನಟ್ಟಿ ಕೊಟ್ಟಿಗೆ ಬರಾಗವಳೆ, ಯಾವ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೆ ನನ್ನ ಮೊಮ್ಮಕ್ಕಳಿಗೆ ಯಾಕೆ ಮಧ್ಯಾಹ್ನ ಊಟ ಕೊಡಲಿಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕೌದಳ್ಳಿ ಬೇಟೆಗೆ ಅಂತೇಳಿ ನಮ್ಮ ಅತ್ತೆ ಮುಂಡಿ ನನ್ನ ಮಾರುದ ಮಂಡಿಯನ್ನು ಹಿಡ್ಕೊಂಡು ಬಣ್ಣ ಹಾಕದ ಬಚ್ಚಾನಿ ಕೋಲ್ ತಕ್ಕೊಂಡು ಗಾಜಿನ ಕಂಬಕ್ಕನ್ನು ಉಳಿದು ಕಟ್ಟ ಹಾಕಬಿಟ್ಟು ಮಹದೇಶ್ವರ ಹುಲಿವಾಗನದಯ್ಯ ನನಗೆ ಡಜ್ಜೇನು ಏಟು ಹೊಡೆದು ನನಗೆ ಕೊಲೆಯದ ಕೊಲೆ ಕೊಡ್ತಾಳಲ್ಲ. ಆಗ ನನ್ನ ಕಷ್ಟ ಕಾಯಕ್ಕೆ ನೀವು ಯಾರನ್ನ ಕಳಗ್ತೀರಿಯಪ್ಪ ಮಲಿಯೋ ಹೋಗಲವ್ವ ಕಂದ ನಿಮ್ಮತ್ತೆ ಭೀಮನ ಕಾಳಿ ಎಲ್ಲಮ್ಮ ಹೋಗಿದ್ದಾಳೆ ಎನ್ನುವುದಾಗಿ ಕೇಳಿದ್ರು ನಮ್ಮ ಸ್ವಾಮಿಯವರು. ಹೌದು. ಅಯ್ಯೋ ತಂದೆ, ನಮ್ಮತ್ತೆ ಭೀಮನ ಕಾಳಿ ಕಡಕಾಲು ಕಟ್ಟೆ ಕಂಚಾಳದ ಮರ ಭಾನುಗಾರಿಕೆ ಕೆಬ್ಬೆ ಹೊಲದಲ್ಲಿ ಆದ್ರೆ ಎಳ್ಳಿನ ಮಕ್ಕಳೇ ಮಾಡಿಸ್ತಾ ಇದ್ದಾಳೆ. ದೊಡ್ಡ ಆಲಂಬೂಡಿ ಜಗಜಂಪುನ ಸತ್ತಿಗೆನ ನೆರಳು ಮಾಡಿಕೊಂಡು ಮುಕ್ಕಾಲು ಮಂಚದ ಮೇಲೆ ತಾನು ಒಂದು ಮಂಚದ ಮೇಲೆ ಮಲಗಿದ್ರೆ ಅವಳು ದೊಳ್ಳೆ ಒಂದು ಮಂಚದ ಮೇಲೆ ಮಲಗಿದ್ದಾರೆ. ಮಾದೇಶ್ವರ ಹುಲಿವಾಗನದಯ್ಯ ನಮ್ಮತ್ತೆ ಐಶ್ವರ್ಯವನ್ನ ನಾನು ಏನಂತ ಹೊಗಳಿಕೊಳ್ಳಲಿ ತಂದೆ. ಪಕ್ಕದಲ್ಲಿ ಕಂಬಳಗಾರ ಮಲ್ಲದನ್ನ ಕಣ್ಣೊಬ್ಬನ ರಪ್ಪೇನಿಯ ತಿಡ್ಕೊಳ್ಳೋದಕ್ಕೆ ಒಂದು ಆಳು ಬಿಟ್ಕೊಂಡಿದ್ದಾಳೆ. ಯಾರು ನಮ್ಮ ಅತ್ತೆ ಭೀಮನ ಕಾಳಿ. ಬುದ್ಧಿ ನಮ್ಮತ್ತೆ ಇರತಕ್ಕಂಥ ಎಳ್ಳನ ಕನಕ ದಯಮಾಡಿ ಬುದ್ಧಿ ಅಂದ್ರು. ಕಂದ ನಿಮ್ಮ ಅತ್ತಮ್ಮ ಇರುವಂಥ ಎಳ್ಳನ ಕಣಿವೆ ನನಗೆ ಗೊತ್ತಿಲ್ವಲ್ಲ ಕಂದ ಅಂದರು. ಅರಗರ ನನ್ನಪ್ಪನೇ ಇದು ಒಂದು ಕಷ್ಟ ಬಂತಲ್ಲ. ಈ ನನ್ನ ಹೊರೋರಿಗೆ ತಿರುಮುಂಡ ಮಕ್ಕಳು ಏನತ್ತೆ ನಮ್ಮ ಹಕ್ಕನಾದ ದ್ಯಾವಾಜಮ್ಮ ಕನಕ ಬಂದವರಿಗೆ ಮನೆಗೆ ಬಂದವರಿಗೆ ನಮ್ಮ ಅತ್ತೆ ಐಶ್ವರ್ಯದಲ್ಲಿ ಬಾಳ್ತಾರೆ ಅಲ್ಲಿ ಹೋಗಿ ಹೋಗಿ ಅಂತ ಹೇಳ್ತಾಳಲ್ಲ. ಇಲ್ಲ ಜಂಗಮನಿಗೆ ಹೋಗಿ ಇವಳಿಗೂ ಸಂಬಂಧ ಏನದೆ ಹಾಗೆ ಅಂತೇಳಿ ನಮ್ಮ ಅತ್ತೆಗೆ ಚಾಡಿ ಹೇಳಿದ್ರೆ ಆಗ ಅರ್ಧ ನನ್ನ ಜೀವನ ತೆಗೆದು ಬಿಡ್ತಾ ಇದ್ದಾಳೆ ತಂದೆ. ಮಾಯಿಕಾರ ಮಹಾದೇವ ಮಾಯಿಕಾರ ನಿನ್ನ ಮಹಾ ಮಹಿಮೆಯಿಂದ ನಮ್ಮ ಎಳ್ಳನ ಕಣಿಕ ದಯಮಾಡಿ ಅಂತವಳೆ ದ್ಯಾವ ನನ್ನ ಕಂದ ಸಾಕು ಇಷ್ಟೇ. ನಿಮ್ಮ ಗಂಭೀರ ನಿಮ್ಮ ಮರ್ಯಾದೆ ನಿಮ್ಮ ಮಹಾ ಮರ್ಯಾದೆ ನನಗೆ ಕಣ್ಣದಾಯ್ತು ಕಂದ. ಆದರೆ ನನ್ನ ಒಕ್ಕಲು ನನ್ನ ಕುಲ ಅದು ಅಲ್ಲದೆ ಆಲಂಬೋಡಿ ಜುಂಜೇಗೌಡನ ಮನೆ ಮನಸ್ಥಾನ ನನ್ನ ಒಕ್ಕಲು ಅಂತೇಳಿ ನಮ್ಮ ಕಂಡಿದ್ದೆ. ಅವನ ಹೊಟ್ಟೆ ಒಳಗೆ ಹುಟ್ಟದಂಥ ಮಗಳು ನಿನ್ನಲ್ಲೂ ಕೂಡ ಕೇಳಕ್ಕೆ ಬುದ್ಧಿದೆಯಾ? ನಿಮ್ಮ ಅತ್ತೆ ಐಶ್ವರ್ಯವನ್ನು ಹಾಳು ಮಾಡಿ ಕೊಟ್ಟಿಗೆ ಬರ್ದ ಮಾಡಿ ಹಿಂದಕ್ಕೆ ಬಾಗಿಲು ತೆಗಿಸಿ ಮುಂದಕ್ಕೆ ಮುಳ್ಳಾಕದೆ ಹೋದ ಮೇಲೆ ನಾನು ಮಲೆ ಮಾದೇಶ್ವರನ ಅದಕ್ಕೆ ಏನು ಛಲ ಆಯಿತು ಅಂತ ಕೋಪ ಮಾಡಿದ್ರು. ದ್ಯಾವಾಜಮ್ಮ ಗಡಗಡ ಗಡಗಡ ನಡ್ಗೋಗ್ಬಿಟ್ಟ. ಅಯ್ಯೋ ನಮ್ಮ ಅಪ್ಪನ ಮನೆ ದೇವರೇ, ನಮ್ಮ ಅತ್ತೆ ಭೀಮನ ಕಾಳಮ್ಮ ನಾ ಕೇಟು ಹೊಡೆದ್ರು ಹೊಡ್ಕಳ್ಳಿ, ನನ್ನ ಜನ್ಮ ಏನು ಕಳ್ಳಿ ಮರವಲ್ಲ, ಬಂದಿ ಬುದ್ಧಿ ಹೋಗೋಣ ಅಂತ ಹೇಳ್ಬಿಟ್ಟು ಆಗ ಕೈ ಕಾಲು ಮುಖ ತೊಳ್ಕೊಂಡು 3 ಕಟ್ಟು ಯುವತಿ ಹಚ್ಕೊಂಡ, ಚಿನ್ನದ ಚೌರಿಗೆ ಬರಲಿ ಚೌರಿಗೆ ಬಿಂದಿಗೆ ತಕ್ಕಂಡ, ಜಾಲದ ಕೊಳಕ್ಕೆ ನೀರಿಗೆ ಹೋಗೋವ್ರ ಹಾಗೆ ನಮ್ಮ ತಂದೆಯವರಿಗೆ ತಾರಿ ತೋರ್ಕೊಂಡು ಬರ್ತಾಳೆ. ಆಗ ಜಾಲದ ಟಿಕ್ಕೊಳದ ಏರಿ ಮೇಲೆ ಬಿಂದಿಗೆ ತುಂಬಿ ಮಳಗದ್ ಮುಟ್ಟ ಬನ್ನಿ ಬದಿಲಿ ಎಂದ.
ಮೈಕಾರಮಾದೇವ ಹುಲಿವಾಗನದ ಇನ್ನ ಆಗ ಈ ಜಗತ್ತಿನೇ ಕಂಡವನು ಕಾಳಮನ ಎಳ್ಳನ್ನು ಕಾಣೋಲ್ನ ಆವಾಗ ಜಾಲದಟ್ಟಿ ಕೊಳದ ಮೇಲೆ ನಿಂತ್ಕೊಂಡದ್ದು ಯಾವ ಜಮ್ಮ ಬುದ್ಧಿ ನೋಡಿ ಅದೇ ನಮ್ಮ ಮತ್ತೆ ಎಳ್ಳನ್ನ ರಾಶ್ಯ ಚಿಕ್ಕ ಬೆಟ್ಟ ಕಾಣುತ್ತದೆ ಶುದ್ಧ ಈಶಾನ್ಯಕ್ಕೆ ಹೋಗಿ ಎಡಗಡೆಗೆ ಬಲಗಡೆಗೆ ಹೋಗೋದು ಬ್ಯಾಡಿ ಅದೇ ನಮ್ಮ ಮತ್ತೆ ಬೇವನ ಕಾಳಮನ ಎಳ್ಳನ ರಾಶ್ಯ ಅದು ನೋಡಿ ನಮ್ಮತ್ತೆ ಸಿಕ್ಕಿ ಉಂಗರವನ್ನ ಮಧ್ಯದ ಬೆರಳಿಗೆ ಕಣ್ಣಿದಾಳೆ ನಮ್ಮತ್ತೆ ಬೆರಳಲ್ಲಿರುವಂತ ಸಿಕ್ಕಿ ಉಂಗರದ ಬೆಳಕನಲ್ಲಿ ನಮ್ಮತ್ತೆ ಎಳ್ಳನ ಕನಕ ದಯಮಾಡಿ ಗುರುವೆ ಮಲಿಯೋ ನೋಡಿ ನಮ್ಮ ಶಿವನ ಇನ್ನು ಸಾಕಮ್ಮ ನಾನು ಎಲ್ಲನೂ ಕೂಡ ಕಂಡವನಿಗಿಂತ ಹೆಚ್ಚಾಗಿ ಯಾರ್ಯಾರನ್ನು ಕಳ್ಕೊಂಡು ಹೋಗ್ತೀನಿ ಹೋಗಮ್ಮ ಅಂತ ಹೇಳ್ಬಿಟ್ಟು ಹೆಣ್ಣು ಮಗಳ ಕಳಿಸ್ಬಿಟ್ರು ಆ ದ್ಯಾವಾಜಮ್ಮನ ತಲೆಯ ಮರಿ ಆಯ್ತು ಮರಿಯಾಗದೇ ಇಲ್ವೋ ಆ ಗಳಿಗೆಯಲ್ಲಿ ನನ್ನ ತಂದೆ ಹಕ್ಕಿ ಆರಿ ಗಾಳಿ ಬೀಸದ ಪಂದವಾಗಿ ಬೇವನ ಕಾಳಮ್ಮನ ಮುಂದುಗಡೆ ನಿಂತಿದ್ದಾರೆ ಕಾಳಮ್ಮ ಕಣ್ಣು ಮುಚ್ಕೊಂಡಿದ್ದಾಳೆ ಆವಾಗಲಿಗ ನನ್ನ ಸ್ವಾಮಿಯವರು ಯೋಡಮಲೆ ತಂದೆ ಪಡುವ ಆಗಲ ವೀರಗತ ಮುನಿಗಳು ಅರಾಘರ ಹರಣಿಗೆ ಭಿಕ್ಷಾ ಗುರು ಧರ್ಮ ಕೋರಣಿದ ಭಿಕ್ಷಾ ಭಿಕ್ಷೋ ಭಿಕ್ಷ ಬರಂಜ್ಯೋತಿ ಮೈಕಾರ ಮಾರಿಯವನು ಭಿಕ್ಷೋ ಭಿಕ್ಷಾ ಕಾಳಮ್ಮನಿಗೆ ಕೇಳಲಿಲ್ಲ 6 ಗಳಿಗೆ ಮೇಲೆ 3 ಗಳಿಗೆ ಮೇಲೆ ಮುಕ್ಕೂರು ಕಂಡ ಲೋಕಮ್ಮಳಗಾರ ಅಕ್ಕನೇ ಮಲ್ಲಣ್ಣ ಯಾವನೋ ಪಾಪಿ ಪರದೇಶಿ ಜಂಗಮ ಬಂದು ನನ್ನ ಮುಂದುಗಡೆ ಎಳ್ಳನ ಕಣದಲ್ಲಿ ನಿಂತುಕೊಂಡು ಭಿಕ್ಷಾ ಕೇಳೋ ಮಟ್ಟ ಕಾಣ್ತಾ ಇದ್ದಾನೆ ಕಣ್ಣು ಕಾಣಕ್ಕಿಲ್ಲ ಕಣ್ಣೊಬ್ಬನ ರಪ್ಪನ ಎತ್ತಿಡ್ಕೊಳ್ಳು ಅಂದ ಒಕ್ಕನೇ ಮಲ್ಲಣ್ಣ ಕಣ್ಣೊಬ್ಬನ ರಪ್ಪಿಯನ್ನ ಚಿನ್ನ ಕೊಕ್ಕೆ ಬಿಳಿ ಕೊಕ್ಕೆ ಒಳಗೆ ಎತ್ತಿ ಹಿಡ್ಕೊಂಡು ಕಾಳಮ್ಮನಿಗೆ ಸ್ವಲ್ಪ ದಾರಿ ಕೊಟ್ಟ ಏನು ವಾತನ ಮೇಲೆ ಮಾರಿಗೆ ಕಣ್ಣು ಯಾವ ರೀತಿ ಆಗದೆಯೋ ಅದೇ ರೀತಿಯಾಗಿ ಕಾಳಮ್ಮನಿಗೆ ನಮ್ಮ ಸ್ವಾಮಿಯವರು ಕಂಡ ಮೇಲೆ ಅದೇ ರೀತಿಯಾಗಿ ಕಣ್ಣು ಬಿಟ್ಟುಕೊಂಡು ದಿವಾ ದೃಷ್ಟಿ ಒಳಗೆ ಬೇವನ ಕಾಳಮ್ಮ ಮಾದಿವನ ದುರು 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 ನೋಡ್ತಾ ಇದ್ದ ಕಂದ ಕಾಳಮ್ಮ ಆಚಾರ ಪಾವ ಎಳ್ಳ ತಂದು ನನ್ನ ಮುತ್ತನ ಜೋಳಿಗೆ ಒಳಗೆ ನೀಡಿ ನನ್ನ 77 ಮಲೆ ಕೈಲಾಸಕ್ಕೆ ನಿನ್ನ ಎಳ್ಳು ನನ್ನ ಎಳ್ಳು ಎಡಮಜ್ಜಿನ ಸಂದದ್ದೆ ಹೊಂದುವುದಾದ್ರೆ ನಿನ್ನ ಗಂಡನಾದ ಕೆಂಡಗೌಡರಿದಾರಲ್ಲ ಅವ್ರಿಗೆ ನೀ 7 ಕೋಟಿ ಐಶ್ವರ್ಯ ಕೊಡ್ತೀನಿ ಅಂತವರೇ ಸಂಪಿಗೆಯ ಮಾದೇವನ ಪೂಜೆಗೆ ತಂದರು ಮಲ್ಲಿಗೆಯ ಎಲ ಪರದೇಶಿ ಜಂಗಮ ತಿರುಕಾ ಕಾಡು ಮೇಗಲು ಜಂಗಮ ನನ್ನ ಗಂಡನ ಕೆಣ್ಣಗೌಡನಿಗೆ ಯಾವ ಭಾಗ್ಯ ಕಡಿಮೆ ಆಗಿದೋ ನೀನು ಕೊಡಕ್ಕೆ ನೀನೇನು ಬ್ರಹ್ಮನ ನೀನೇನು ವಿಷ್ಣುವನ ವಿಷ್ಣುನ ಪಾಪಿ ಪರದೇಶಿ ನನ್ನ ಏಳಿನ ಕಣಕ್ಕೆ ತಿರುಕಲಿಕ್ಕೆ ನೀನು ಬಂದು ನಿಂತಿದೀಯಾ ನನ್ನ ಗಂಡನಿಗೆ ಭಾಗ್ಯ ಕೊಡ್ತೀನಿ ಅಂತ ಕೇಳ್ತಾ ಇದೆಯಾ ಹಾಗಾದ ಮೇಲೆ ನನ್ನ ಗಂಡನ ಕಂಡ್ರೆ ನಿನ್ನ ಕಣ್ಣಿಗೆ ಎಕ್ಕದ ಮುಳ್ಳು ಎಳ್ಸಿ ಮುಳ್ಳು ಕಕ್ಕದ ಮುಳ್ಳು ಕಾಳದ ಮುಳ್ಳು ಬೇಲಿ ಮುಳ್ಳು ಎಲ್ಲನೂ ಕಣ್ಣಿಗೆ ಬರ್ದಾಗಾಯ್ತಾ ನನ್ನ ಗಂಡನ ಮೇಲೆ ಎತ್ತಬಾರ್ದದಂದ ನೀ ಕತ್ತೀನಿ ನೀ ಜ್ಞಾನವಾಗಿ ಕೇಳುವಂದ ಕಾಳಮ್ಮ ಯಾಕಮ್ಮ ನಿನ್ನ ಗಂಡನ ಶಗನವಾಗಲಿ ನಿನ್ನ ಮುತ್ತಿದ ಭಾಗ್ಯ ಚೆನ್ನಾಗಿರ್ಲಿಮ್ಮ ಏನಮ್ಮ ಆನಿ ಕತಿಯ ಅಂದರು ನನ್ನ ಗಂಡ ಕೆಂಡಗೌಡ ಇಡೀ ಮಟ್ಟದ ಜೋಡು ಬೆಟ್ಟಗಂಡನ ಮಟ್ಟದ ದೊಣ್ಣೆ ಹಿಡ್ಕೊಂಡು ಬ್ಯಾನಗಪ್ಪಲೆ ಚೀಲದಲ್ಲಿ ಒಂದು ಕಟ್ಟೆ ಬೆಳೆಯಲೆ ಒಂದು ಬಳಕಳಿ ಹಾಕದಡಿಗೆ ಒಂದು ಕುಂಬಳಕಾಯಿನ ಗಾತ್ರ ಕೆನಸುಣ್ಣ ತಕ್ಕೊಂಡು ಆವಾಗಲಿಗೆ 7 ಉಂಡಿ ಕುರಿ 7 ಉಂಡಿ ಎತ್ತು 7 ಉಂಡಿ ಎಮ್ಮ 7 ಉಂಡಿ ಆಡು 7 ಜನ ಜೀತ್ಗಾರರು 7 ಜನ ಗೊಲ್ಗಡುಗಳು ಕರ್ಕೊಂಡು ನನ್ನ ಗಂಡ ಬಡಗಲ್ದರಕ್ಕೆ ದನ ಮೇಯ್ಸಕ್ಕೆ ಹೋಯ್ತಾನೆ ನನ್ನ ಗಂಡ ಕೆಂಡಗೌಡ ಬಂದ್ರೆ ಕೂತ್ಕೊಳ್ಳೋಕ್ಕಾಗಲಿ ಅಂತ ಹೇಳಿ ಒಜ್ಜೂರದಲ್ಲಿ ಕಲ್ಲುಕಟ್ಟೆ ಗಾರೆ ಜಿಗಲಿ ಮಾಡಿಸಿದ್ದೀನಿ ಆ ಕಲ್ಲುಕಟ್ಟೆ ಜಿಗಲಿ ಮೇಲೆ ಕೂತ್ಕೊಂಡು ಒಂದು ಚಿನ್ನದ ಕುಟ್ಟಾನಿ ಒಂದು ಮೊಳುದ್ದದ ತಕೊಂಡು ಒಂದು ಕವಳಿಗೆ ಬೆಳೆಯಲೆ ಒಂದು ಪಾವು ಕಳಿ ಹಾಕೋದಕ್ಕೆ ಒಂದು ಕುಂಬಳಕಾಯಿನ ಗಾತ್ರ ಕೆಣಸುಣ್ಣ ತಕೊಂಡು ಚಿನ್ನದ ಕುಟ್ಟಾನಿ ಒಳಗೆ ಕುಟ್ಬಿಟ್ಟು ಆವಾಗಲಿಗೆ ಆ ಕಡದ ಹುಡುಗ ಹಾಕೊಂಡು ಗಸ್ಗ ಮುಸುಗನಗೀತಕ್ಕಂಥ ಗಂಡನಾದ ಕೆಂಡಗೌಡನ್ನ ನೀನು ಅಂತ ದೇಶಕ್ಕೆ ಸುರಾಸಿಗೆ ದೇವರಾದರೆ ಈ ಪ್ರಪಂಚಕ್ಕೆ ಗಂಡು ಮಣ್ಣನಾದರೆ ಇಂದಿಂದ 77 ಹುಲಿಗಳು ಬಂದು ನನ್ನ ಗಂಡನ್ನ ಇಂದ್ರಿಂದ ಮುಂದಕ್ಕೆ ನೆಗದು ಮುಂದಲು ಗುಂಡಿಗೆ ಕಚ್ಚಿದ ಜಾಗದಲ್ಲಿ ಒಕ್ಕಳ ರಕ್ತವನ್ನು ಘಟ 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 ಘಟನೆ ಕುಡ್ಕೊಂಡು ಎತ್ತಿ ಕೂರಿಸ್ಬಿಟ್ಟು ಓನಗೊಂದು ಕಂಡ ಒಬ್ಬಗೊನ ಕಂಡ ಬಾಣ ಅಂತೇಳಿ ಎಲ್ಲರನ್ನೊಂದು ಕಂಡ ಮುಂಡ ಮುಕ್ಕು ಮೂಳು ಮಾಡಿದ್ರು ಸರಿಯೇ ನನ್ನ ಗಂಡನ್ನ ಕಿತ್ತಾಡ್ ತಿಂದ್ರು ಸರಿಯೇ ಹುಲಿ ಎತ್ತಿ ಕುಕ್ಕುರಿಸ್ಬಿಟ್ರು ಸರಿಯೇ ಆದರೆ ಕೇಳಲ್ಲ ಜಂಗಮ ನನ್ನ ಗಂಡನ ಆದ ಕೆಂಡಗೌಡಗೆ ಏನು ಭಾಗ್ಯ ಕೊಡಬಲ್ಲೆ ನಿನಗೆ 6 ಪಾವು ಎಳ್ಳಲ್ಲ 5 ಪಾವು ಎಳ್ಳನಾರ ತಂದು ನಾನು ಮುತ್ತಿನ ಜೋಳಿಗೆಗೆ ನೀಡುವಂತ ಮಗಳಲ್ಲ ಎಂತವಳೆ ಕಾಳಮ್ಮ ನೋಡಿ ನಮ್ಮ ಶಿವನ ಮಲಿಯೋ
ಹುಟ್ಟಲಿಲ್ಲ, ನನ್ನ ಸ್ವಾಮಿಯವರ ಕಳೆದು ತಿದ್ದದವರಿಲ್ಲ. ಹೌದು. ನಡರಾಜ್ಯದಲ್ಲಿ ಹೊಡೆದು ಮೂಡಿರುವ ಮೈಕಾರ ಮಹಾದೇವ, ನಿನ್ನ ಮಹಿಮೆ ಕಂಡವರೇ ಮೊದಲೆಲ್ಲ ನೋಡಿ ನಮ್ಮ ಶಿವನ. ಕೇಳುವ ನನ್ನ ಕಂದ ಕಾಳಮ್ಮ 6 ಪಾವು ಎಳ್ಳೆ ಕೇಳದೆ, 6 ಪಾವು ಎಳ್ಳೆ ಕೇಳಿದ್ರೆ ನೀನು ಕಷ್ಟ ಮಾಡ್ದ ಘಟ, ಕಾಲ ಮಾಡ್ದ ಘಟ, ಬಿತ್ತದವಳು ಬೆಳೆದವಳು ಒಕ್ಕದವಳು ತೂರ್ದವಳು ಉಗುನಿ ಅಂಬು ಕಟ್ಟಿಕೊಂಡು ಒಟ್ಟಿಗೆ ಅನ್ನ ತಿನ್ನುವಂತ ಒಟ್ಟಿಗೆ ಮಣ್ಣ ಸಾಧನೆ ಮಾಡ್ಕೊಂಡು ಸಂಪಾದನೆ ಮಾಡ್ದ ಘಟ. 6 ಪಾವು ಕೊಡದೆ ಹೋದ್ರು ಪರವಾಗಿಲ್ಲ ಕಂದ. 5 ಪಾವು ಎಳ್ನಾರ ತಂದು ಮಲೆ ಮಹಾದೇವ ಉಲಿವಾಗನದಯ್ಯ ಅಂತೇಳಿ 5 ಪಾವು ಎಳ್ನಾರ ತಂದು ನನ್ನ ಮುತ್ತಿನ ಜೋಳಿಗೆಗೆ ನೀಡುವಂತವರೇ ಮಲಿಯೋ ಮಹಾದೇವ. ನೋಡಿ ನಮ್ಮ ಶಿವನ. ಎಲ್ಲ ಮುಂಡೆ ಮಗ ಪರದೇಶಿ ಜಂಗಮ 6 ಪಾವು ಎಳ್ಳೆ ಕೇಳದ, 6 ಪಾವಿನಿಂದ 5 ಪಾವಿಗೆ ಬಂದ. ಲೋ ಜಂಗಮ, 5 ಪಾವು ಎಳ್ಳನಾರ ತಂದು ನಿನ್ನ ಮುತ್ತಿನ ಜೋಳಿಗೆಗೆ ನೀಡಿ ಪಾದವನ್ನು ಹಿಡಿದು ಮಲೆ ಮಹದೇಶ್ವರ ಅಂತೇಳಿ ನನ್ನ ನಾಲಿಗೆ ಒಳಗೆ ಮಹಾದೇವ ಎನ್ನುವಂತ ನಾಮ ಬಂದ್ಬಿಟ್ರೆ ನನ್ನ ಟೀ ಒಳಗೆ 7 ಜನ ಗಂಡು ಮಕ್ಕಳಿದ್ದಾರೆ. ನೀನು ಈ ಜಗತ್ತಿಗೆ ದೊಡ್ಡ ದೇವರು ಅಂತ ಕೇಳ್ತಾ ಇದೀಯ. 77 ಮಾರಿನ ತಕೊಂಡು ಬಂದು ಆಗರದಿಂಡಿ ಮಾರಿ, ಕುನಗಳ್ಳಿ ದಂಡನ ಮಾರಿ, ಬಸವನಕಟ್ಟೆ ಮಾರಿ, ಬೈಲಾಪುರದ ಮಾಡಿ, ಚಿಕ್ಕಮ್ಮ ಚಿಕ್ಕದೇವಿ ದೊಡ್ಡಮ್ಮ ಬದ್ರಿ ಬಲೆ ಮಂಕಾಳಿ, ದೇಶಕ್ಕೆ ಹೆಸರುವಾಸಿಗೆ ಆಗಿರ್ತಕ್ಕಂಥ ಸಿಂಸಮುದ್ರದ ಮಾರಮ್ಮನೆ ತಗಮ್ಮ. ನನ್ನ 7 ಜನ ಗಂಡು ಮಕ್ಕಳ ಎದುರಿಗೆ ಬಿಟ್ಟು ಮುಂದೆ ವಾಂತಿ ಆಗ್ಬಿಟ್ಟು ಹಿಂದೆ ಉಗ್ಗಾರ ಜುಲಾಪ ಆಗ್ಬಿಟ್ಟು 7 ಜನ ಗಂಡು ಮಕ್ಕಳು 7 ಜನ ಗೋರಿ ಆದ್ರು ಅಂದ್ರೆ ನಿನಗೆ 5 ಪಾವು ಹೇಳ್ಕೊಡುವಂಥವಳಲ್ಲ ಅಂದ. ಆಹಾ ಕಂದ, ಯಾಕಮ್ಮ ಕೆಟ್ಟ ನಾಲಿಗೆ ಒಳಗೆ ಕೆಟ್ಟ ಬಾಯಿನಲ್ಲಿ ಕೆಟ್ಟಗಳಿಗೆ ಒಳಗೆ ಕೆಟ್ಟ ಮಾತಾಡ್ತೀಯಲ್ಲ ಕಂದ. ಕಾಳಮ್ಮ, ನಾನೇನು ಸಾಮಾನ್ಯವಾದವನು ಅಂತ ತಿಳ್ಕೊಳ್ಬೇಡ. ಯುಗಾಂತರದಿಂದ ಶಿವ ಮಹಾದೇವ ಎನ್ನುವುದಾಗಿ ಬಂದಿರತಕ್ಕಂಥ ದೇವರು ಈ ಕಲಿಯುಗದಲ್ಲಿ ನರಮನಸ್ಸರ ಅಹಂಕಾರಕ್ಕೋಸ್ಕರವಾಗಿ ಭಕ್ತಿಗೆ ಮಾದೇವನಾಗಿ, ಗರ್ವಕ್ಕೆ ಶನಿದೇವರಾಗಿ ಈ ಲೋಕದಲ್ಲಿ ಬಂದಿರುವಂತಹ ದೇವರು. ನೋಡಮ್ಮ, ಹಿಂದೆ ನೀನು ಉಣಿತಿದ್ದಂತ ಅನ್ನ ಬೆಲ್ಲವಾಗಿತ್ತು, ನೀನು ಕುಡಿಯತಕ್ಕಂಥ ಅಂಬಲಿ ಪೈಸವಾಗಿತ್ತು ಕಂದ. ಹಿಂದಲ ಕಷ್ಟ ನೆನಕೋ ಅಂತವರೇ ಮಲಿಯೋ ನೋಡಿ ನಮ್ಮ ಶಿವನ. ಮಾಲಿಯಲ್ಲೇ ಮಾದೇ ಮಲೆಯಲ್ಲಿ ಮಾದೇವ ಮೇರೇವ ಚಂದವಾ, ನೋಡಿ ನಮ್ಮ ಶಿವನ. ಶಿವ ಏಳಮಲೆ ತಂದೆ ಉಲಿವಾಘನದಯ್ಯ. ಹಿಂದೆ ಮುಂದೆ ಯೋಚನೆ ಮಾಡಿದ್ರು ನನ್ನ ಸ್ವಾಮಿಯವರು. ಕಾಳಮ್ಮ ಈ ರೀತಿಯ ಆಟವನ್ನೇ ಮಾಡ್ತಾ ಇದ್ದಾಳಲ್ಲ, ಆದರೆ ಬೇವನ ಕಾಳಮ್ಮನ ಟಿ ಹಾಳು ಮಾಡಿ ಕೊಟ್ಟಿಗೆ ಬರೆದ ಮಾಡಿ ಮುಂದಕ್ಕೆ ಮುಳ್ಳಕ್ಷಿ ಹಿಂದಕ್ಕೆ ಬಾಗಿಲು ತೆಗೀಸಿ ನನ್ನ ಪರಿಚಯ ಗಣಗಳು ಬೇವನಟ್ಟಿಗೆ ಕ್ವಾರಂಟೈನ್ ಬಂದಿದ್ದ ದೇವನಿಗೆ ಎಳ್ಳು ಹೆಣ್ಣಮ ಜನಕ್ಕೆ ಎಳ್ಳು ಕೊಡದೆ ಹೋದ ಕಾರಣದಿಂದ ಮಲೆ ಮಹದೇಶ್ವರ ಅವಳ ಐಶ್ವರ್ಯವನ್ನು ಹಾಳು ಮಾಡಿ ಕೊಟ್ಟಿಗೆ ಬರೆದ ಮಾಡಿದ್ರು ಅಂತೇಳಿ ನಾಳೆ ಕಲಿಯುಗದಲ್ಲಿ ಈ ಉಳಟ್ಟಿ ನಡಟ್ಟಿ ಅಂಗಳದಲ್ಲಿ ಎಲ್ಲ ತುಳುಕಂಡು ಕುಣ್ಕಂಡು ಹೋಗುವಂತ ಐರೋಡ ಮಾಡದೆ ಹೋದ ಮೇಲೆ ನಾನು ಮಹಾದೇವನಲ್ಲ ಅಂತೇಳಿ ಯೋಚನೆ ಮಾಡಿಕೊಂಡ್ರು. ಸಾರಿ ಕೊಂದ್ರೆ ಪಾಪ ಇಲ್ಲ ಅಂತ ಹೇಳಿ ಗಂಗಾದೇವಿ ಅಂತ ಅವಳು 3 ದಪ್ಪ ಮುಳುಗಿಸ್ತಾಳೆ, 3 ದಪ್ಪ ಬೇಲಕ್ಕೆತ್ತಾಳೆ. ಸಾರಿ ಕೇಳ್ಬಿಡೋಣ, ಆವಾಗ ಅವಳು ಅನೇ ಪಾಡು ಏನೇನಿದೆಯೋ ಅದಂತೆ ಮಾಡ್ಬಿಡೋಣ ಕಂದ. ಕಾಳಮ್ಮ ಇವತ್ತಿನ ದಿವಸದಲ್ಲಿ 5 ಪಾವನಾರ ಕೊಡು ಅಂತ ಕೇಳಿದೆ. 5 ಪಾವು ಎಳ್ಳನ್ನ ಕೊಡುವುದಕ್ಕೆ ಸಾಧ್ಯವಿಲ್ಲ ಅಂದರೆ 4 ಪಾವನಾರು ತಕೊಂಡು ಬಂದು ಮುತ್ತನ ಜೋಳಿಗೆ ಬಳಿಗ 3 ಇಡಿ ನೆಳ್ಳನಾರು ಕೊಡುವ ಅಂದರು. ಮಾದೇವನ ಮಾತು ಕಾಳಮ್ಮನ ಕರ್ಣಕ್ಕೆ ಬೆಂಕಿ ಕೆಂಡಾಯಿತು. ಲೇ ಚಿರ್ಕ ಪರದೇಶಿ ಭಿಕ್ಷಿಕ, ಏನಾವು ಮಾತಾಡ್ತಾ ಇದ್ದೀಯಾ? 6 ಪಾವು ಎಳ್ಳೆ ಕೇಳಿದೆ, 5 ಪಾವು ಎಳ್ಳಿ ಕೇಳ್ತಾ ಇದೀಯಾ? ಪರದೇಶಿ ತಿರ್ಕ, 5 ಪಾವು ಎಳ್ಳಿ ಯಾಕೆ? 5 ಇಡಿ ಎಳ್ಳಲ್ಲ, 3 ಇಡಿನಾರ ತಕೊಂಡು ಬಂದು ಮುದ್ದು ಮಾದೇವ ಅಂತೇಳಿ ನಿನಗೆ ಮುತ್ತಿನ ಜೋಳಂಗ ನೀಡಿದರೆ. ನನಗೆ 7 ಜನ ಸೊಸೀರಿದ್ದಾರೆ. 7 ಜನ ಸೊಸಿಯರು ಅಡುಗೆ ಮಾಡತಕ್ಕಂಥ ರೋಮನಲ್ಲಿ ಕಲ್ಲ ಕಡ್ಕೊಂಡು ಮಣ್ಣ ಮುಕ್ಕಂಡು 7 ಜನ ಸೊಸೆಯರು ಗೋಗಲ್ಲಾದ್ರು ಅಂತೇಳಿ ಸುದ್ದಿ ಬಂದ್ರೆ ನನಗೆ ಕಣ್ಣು ಕಾಣದವಳಾಗೆ ಕಿವಿ ಕೆಡದವಳಾಗೆ ನಾನು ಮೊಮ್ಮಕ್ಕಳ ಮನೆಗಿರುವಂತಹ ಜಾರಕ್ಕೆ ಹೋದ್ರೆ 33 ಮಂದಿ ಮೊಮ್ಮಕ್ಕಳು ರಗತ ಕಕ್ಕಂಡು ನನ್ನ 33 ಮಂದಿ ಮೊಮ್ಮಕ್ಕ ಅಡುಗೋರೆ ಶಿಡ್ಗೋರೆ ಬಿಳಿಗೋರೆ ಕರಿಗೋರೆ ಆಗಿ ಹೋಗ್ಬಿಟ್ಟು 33 ಮಂದಿ ಮೊಮ್ಮಕ್ಕಳು ಕೂಡ ಸಾಲಿಗೆ ಸಮಾಧಿ ಆಗಿದ್ದಾರೆ ಅಂತೇಳಿ 7 ಜನ ಸೊಸೆಯರು ಕೂಡ ಗೋಗಲಾಗವ್ರೆ ಅಂತ ಹೇಳಿದ್ರು ಸರಿ. ನಿನಗೆ 3 ಇಡಿ ಎಳ್ಳ ಕೊಡುವಂತ ಮಗಳಲ್ಲ
ಹೋಗಲವ್ವ ಕಾಳಮ್ಮ, ಮೂರಿಡಿ ಎಳ್ಳ ಕೊಡದೆ ಹೋದ್ರೆ ಹೋಗಲಿ. ಹೌದು ನೋಡಮ್ಮ, ಇದು ಒಬ್ಬೊಬ್ಬರಿಗೆ ಅನೇ ಬರಹ. ಒಬ್ಬೊಬ್ಬರು ದಾನ ಧರ್ಮ ಪರೋಪಕಾರ ಮಾಡಬೇಕು ಎನ್ನತಕ್ಕಂಥದ್ದಾಗಿ ದಾನದ ಲಗ್ನದಲ್ಲಿ ಹುಟ್ಟಿದ್ದಾರೆ. ಅಂಥವ್ರಿಗೆ ಅದೇ ಭಾಗ್ಯ. ಒಬ್ಬೊಬ್ಬರು ಜೀನರಾಗಿ ಏನೂ ಕೂಡ ಕೊಡಬಾರ್ದು ಅನ್ನತಕ್ಕಂಥದ್ದಾಗಿ ಜೀನತನದಲ್ಲೇ ಕೊಡ ಕೇಳುವ ನನ್ನ ಕಂದ ಕಾಲ ಕಳೆದು ಕಂಡವ್ರ ಬಾಗಿ ಕೂಟು ಹೋಗೋರು ಎಷ್ಟೋ ಜನ. ಅದರಲ್ಲಿ ನೀ ತಂದ ಫಲ ನಾನೇನಮ್ಮ ಮಾಡೋಣ? ಈಗ ಹೋಗ್ಲಿ, ನನ್ನ ಮುತ್ತುನ ಜೋಳಗ ಸೂತು 77 ಮಲೆ ಕೈಲಾಸಕ್ಕೆ ಹೋಗಿಬಿಟ್ರೆ ಭೂಮಿ ಬೆಳೆಯೋದಿಲ್ಲ, ಬೇಗ ಕರೆಯೋದಿಲ್ಲ. ಸರ್ವಂ ಪತಿವ್ರತರಿಗೆ ಆಡ್ದ ಮಾತು ಕಟ್ಟೋಕಿಲ್ಲ, ನಡೆದ ದಾರಿ ಸಮಿಯೋಕಿಲ್ಲ. ಆದರೆ ಮುನಿಗಳಿಗೆ ಮುನಿಸ್ತಾರ ನಿಂತೋಗುತ್ತದೆ ಕಂದ. ನೀನು ಎಳ್ಳ 3 ಇಡಿನೂ ಕೊಡಬೇಡ, 3 ಕಾಳನ್ನೂ ಕೊಡಬೇಡ. ಒದ್ದ ಕೈ ಮಾಡ್ಕೊಂಡು ಹೋಗಿ ನೀನು ಎಳ್ಳಿನ ರಾಸಿಗೆ ಟಪ್ಪನ್ನು ಬಡ್ದು ಬಿಡಮ್ಮ. ಟಪ್ಪನ್ನು ಬಡ್ದು ಬಿಟ್ಟು ಆ ಎಳ್ಳನ್ನೆಲ್ಲ ತಂದು ನನ್ನ ಕೈನಲ್ಲಿ ಹತ್ಕೊಂಡಿರೋದನ್ನೆಲ್ಲ ಸುರಿಬೇಡ. ಎಲ್ಲನೂ ಕೂಡ ಉದುರಿಸ್ಬಿಟ್ಟು ನನ್ನನೇ ಬರಹ ಎಂಥದ್ದಿರಬಹುದು. ಭಗತರ ಕೈನಲ್ಲಿ ಭಿಕ್ಷಾ ತಗೊಳ್ತಕ್ಕಂಥ ಯೋಗತಿ ಇದ್ದರೂ ಸರಿಯೇ, ಇಲ್ಲದೆ ಹೋದ್ರು ಸರಿಯೇ. ಆ ಒದ್ದೆ ಕೈನ ಎಳ್ಳ ತಂದು ನನ್ನ ಮುತ್ತನ ಜೋಳಿಗೆಗೆ ನೀಡುವಂಥವ್ರೆ. ನೋಡಿ ನಮ್ಮ ಶಿವನ ಎಲ್ಲವೋ ಜಂಗಮ ಮುಂಡೆ ಮಗನೇ. ಆದರೆ ಒದ್ದ ಕೈ ನೀಳು ಕೇಳಿದೆಯಾ? ಒದ್ದ ಕೈ ನೀಳು ಕೊಡೋಕ್ಕೆ ನಾನು ಅಂತ ದಾನಕಾತಿಯಲ್ಲ. ಅದೇನು ಕೊಡ್ಲಾರೆ. ಚಿನ್ನದ ಮೆರ್ಕೋಲನ್ನ ರಾಸಕ್ಕೆ ನೆಟ್ಟಿದ್ದೀನಿ. ನೋರ್ಕನ ಹಲ್ಲು ಕಡ್ಕೊಂಡು ಚಿನ್ನದ ಮೆರ್ಕೋಲು ಎಳ್ಕೊಂಡು ನೀನು ಕತ್ತನ್ನು ಕಳಿಸ ಮೇಲೆ ಹೇಳ್ತಿದ್ದೆ. ಒಂದು ಏಟು ಹೊಡೆದು ಬಿಟ್ರೆ ಕತ್ತನ್ನು ಕಳಿಸ ನೋಟಾರು ನನಗೆ ಗರಿಗರಿನ ಸುತ್ತಿದ್ದ ಲೋಕಕ್ಕೆ ಉಳ್ಳೋಗ್ಬಿಡ್ಬೇಕು. ಏನು ಹೇಳ್ತಿಲ್ಲ ಮುಂಡೆ ಮಗನೇ ಅಂದ. ಯಾರು? ಬೇವನ ಕಾಳಮ್ಮ. ಆಗ 70-80 ಮೊಳದ ತಾರೆ ಸೀರೆಯ 3 ಸೂತನ್ನು ಹಿಡಿದು ಉಟ್ಕೊಂಡಿಲ್ಲಲ್ಲ, ಎಳಕೈನಲ್ಲಿ ದಿಂಬುಡುಗೈಯನ್ನು ಬಲವಾಗಿ ಸುತ್ತಿ ಹಿಡ್ಕಂಡ ಬೇವನ ಕಾಳಮ್ಮ. ಆಗ ಎಡಗಡೆಗೆ ಒಂದು ಮೊರದ ಬಲಗಡೆಗೆ ಒಂದು ಮೊರದ ಎಡಗಡೆಗೆ ತಿರುಗಲ್ಲಲ್ಲ, ಚಿನ್ನದ ಮೆರ್ಕೋಲು ಕಾಳಮ್ಮನ ಕೈ ಸಿಕ್ಕಬಿಡ್ತು. ನಮ್ಮ ಸ್ವಾಮಿಯವರ ಮಹಿಮೆ, ಅವರ ಅಗಣಿತವಾದ ರೂಪು, ಅವರ ಲಾವಣ್ಯ ಅನ್ನತಕ್ಕಂಥದ್ದು ಕೋಟಿ ಸೂರ್ಯ ಪ್ರಕಾಶವಾಗಿ ತಳತಳನು ಅಳಿತಾ ಇದೆ. ಅಂತ ಗುರು ಆದರೆ ಪರಮಾತ್ಮ ಗುರು ಮಲ್ಲೇಶ್ವರನಿಗೆ ಗುರು ಮಲ್ಲೇಶ್ವರನಾಗಿ, ವೀರಕ್ತ ಋಷಿಗಳಿಗೆ ವೀರಕ್ತ ಋಷಿಗಳಾಗಿ ಆವಾಗಲಿಗೆ ರವರಂಜಿಸುವಂತ ಮಾದೇವರನ್ನ ಎತ್ತಿದ್ದೆ ಮೆರ್ಕೋಲನ್ನ. ಅವಳು ಒಡೆಯಕ ಬತ್ತವಳೆ. ನೋಡಿ ನಮ್ಮ ಶಿವನ ಆಗಾಗದ ಮಾದೇವ ಹುಲಿವಾಗನದಯ್ಯ ಯೋಚನೆ ಮಾಡಿದ್ರು ಒಳಗೆ ಉಸಿರಾಗಿ ನಗ್ತಾ ಇದ್ದಾರೆ ಈ ಜಗತ್ತಿನಲ್ಲಿ. ಆದರೆ ಯಾವತ್ತಿದ್ರೂ ಕೂಡ ತಂದೆ ಮಗನ ಸೃಷ್ಟಿ ಮಾಡಿ ಮಗನ ಸಾಕುವಾಗ ಆಗ ಒಳ್ಳೆ ವಯಸ್ಸಿಗೆ ಬಂದಾಗ ಮಗ ತಿರುಗಿದ್ದೆ ತಂದೆ ಹೊಡಿತಾ ಇದ್ದಾನೆ. ಇವಾಗ ನಾನು ಸಾಕದ ಮಗಳು ನನ್ನನ್ನೇ ಹೊಡೆಯಕ್ಕೆ ಬರ್ತಾ ಇದ್ದಾಳೆ. ಪರವಾಗಿಲ್ಲ, ಇದಕ್ಕೇನು ಭಿನ್ನ ಭೇದವಿಲ್ಲ. ಇವತ್ತಿನ ದಿವಸ ನಾನು ಮಾಡಿದ್ದು ಜಗತ್ತಿವೆ ಅವರ ಅವಲೋಕದಲ್ಲಿ ಎಲ್ಲ ಕೂಡ ಹಂಗೆ ಮೆರೀಲಿ ಅಂತೇಳಿ ಮಾದೇವ ಉಸನೆಗೆನ ಕಂಡು ಪರಮಾತ್ಮ ಪರಂಜ್ಯೋತಿ ವೀರಗತಮ ಮುನಿಗಳು ಕಾಳಮ್ಮ ಹಲ್ಲು ಕಡ್ಕೊಂಡು ಬಲಗಡ್ಕೊಂಡು ಬಂದರೆ ಮಾದೇವ ಎಡಗಡ್ಕೊಂಡು ಹೋಗ್ತಾರೆ. ಕಾಳಮ್ಮ ಅವನು ಪಾಲು ಮಾಡ್ಕೊಂಡು ಎಡಗಡೆಯಿಂದ ಬಂದರೆ ಮಾದೇವ ಬಲಗಡೆಗೆ ಹೋಗ್ತಾ ಇದ್ದಾರೆ. ತಿರುಗಿ 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 ಇವಳಿಗೆ ಏದಲ್ಲಿ ಬಂದುಬಿಡ್ತು. ಹೊಟ್ಟೆ ಬೆಳೆದೋಗ್ಬಿಟ್ಟಿತ್ತಲ್ಲ. ಆವಾಗಲಿಗ ಮುಂದಕ್ಕೆ ಹೆಜ್ಜೆ ಎತ್ತಿ ಮಡಗೋದಕ್ಕೆ ಸೂಲು ಉಯ್ಯಕ್ಕಾಗಲಿಲ್ಲ. ನಿಂತುಗಳ ನನ್ನ ಮಗನೇ ಇದ್ದಾನೆ ಆಗಂದು ಹೇಳತ್ತೆ ಬೇವನ ಕಾಳಮ್ಮ. ಅವಳು ಬೀಸಿ ಬಟ್ಗಲ್ ಹೊಡೀತವಳೆ ಮಲಿಯೋ. ಮಾದೇವ ನಿಮ್ಮ ಮಾಯಾ ಬಲ್ಲವರ್ಯಾರಯ್ಯ, ಒಪ್ಪಿ ದುಡಗಳ ನೋಡೋ ದುಂಡುಳು ಮಾದೇವ. ಶಿವ ಶಿವ ಏಳಮಲೆ ತಂದೆ ಹುಲಿವಾಗನದಯ್ಯ ಪೊಲುಬಾಗಲ ನನ್ನಪ್ಪಾಜಿ ಮಾಯ್ಕಾರ ಮಾದೇವ ಮೂಡಲ ಮಲೆ ಮಹಾಕರ್ತು. ಆವಾಗಲಿಗ ಕುಂತೂರು ಮಠದ ಪ್ರಭುಲಿಂಗ ಸ್ವಾಮಿಯವರ ವರದ ಶಿಷ್ಯರಾಗಿರ್ತಕ್ಕಂಥ ನನ್ನ ತಂದೆ ಅಪುಜ್ಯೋತಿ ಮಹಾದೇವ ಈಗ ಜಗತ್ತದಲ್ಲಿ ಒಂದು ಅಭಿಮಾನ ಆಗುತ್ತದೆ. ಕಾಳಮ್ಮ ಮಾದೇವನಿಗೆ ಹೊಡೆದು ಬಿಟ್ಟ ಅಂತ ಹೇಳಿದ್ರೆ ಜಗತ್ತದಲ್ಲಿ ಮುನಿಗಳಿಗೆ ಮುನಿಸ್ತನವೇ ನಿಂತೊಯ್ತದೆ. ದೇವೇಂದ್ರನಿಗೆ ಅಭಿಮಾನವಾಗುತ್ತದೆ. ಭೂಮಿಗೆ ಮಳೆ ಉಯ್ಯೋಕ್ಕಿಲ್ಲ, ಆವಾಗಲಿಗ ಭೂಮಿ ಬೆಳೆಯೋಕ್ಕಿಲ್ಲ. ಏನು ಮಾಡಲಿ, ಇದೆಲ್ಲನೂ ಕೂಡ ತಪ್ಪಿಸಬೇಕಲ್ಲ ಅಂತೇಳಿ ಮಹದೇಶ್ವರ ನೋಡಲ್ಲ. ಇವಾಗ ಇವರ ಧರ್ಮ ಇವರ ಪತಿವ್ರತೆ ಧರ್ಮ ಯಾರ್ಯಾರಲ್ಲಿ ಏನೇನಿದೆಯೋ ಅದನ್ನು ಪರೀಕ್ಷೆ ಮಾಡ್ಕೊಳ್ಳೋಣ ಅಂತೇಳಿ ಮಾದೇವ ತಮ್ಮಷ್ಟಕ್ಕೆ ತಾವೇ ಯೋಚನೆ ಮಾಡಿಕೊಂಡು ಕಾಳಮ್ಮ ಮುಟ್ಟಲಿಲ್ಲ, ಮುಸುಗನಿಲ್ಲ, ಒಡಿನಿಲ್ಲ, ಬಡಿನೂ ಇಲ್ಲ. ಸುಮ್ಮನೆ ಆವಾಗಲಿಗೆ ಚಿನ್ನದ ಮೆರ್ಕೋಲಿನ ಯಾವಾಗ ರಡ್ಡೆ ಹೊಡೆದಲೋ ಮಾಯ್ಕಾರ ಮಹದೇಶ್ವರ ಸುಮ್ಮನಿರಲಿಲ್ಲ.
ಹಿಂದಲು ಸೂಲಿಂದ ಕಿಡ್ಕೊಂಡ್ರು ಮುಂದಲು ಸೂಲಿ ಮುಂದೆ ಕಿಡ್ಕೊಂಡ್ರು ಎಡದ ಕಾಲು ಎಳ್ಳನ ರಾಶಿಗೆ ತಗಳದವರಾಗೆ ಮೊಕಡನಾಗೆ ಬಿದ್ದು ಮಾಯ್ಕಾರ ಮಾದೇವ ಅಲ್ಲಿ ಸತ್ತು ಮನಗೌರ ಕನಯ್ಯ ಮಹಾದೇವಾ ನೋಡಿ ನಮ್ಮ ಶಿವನ ಆಗ ಬೇವನ ಕಾಳ ಮನೆಗೆ ಎದೆ ಗರ್ಭ ನಡಗ ಹೋಗ್ಬಿಡ್ತು. ಅಲ್ಲ 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 ನಾನೇನಂತ ಬಲವಾದ ಹೆಂಗ್ಸ ಈ ಮುಂಡೆ ಮಗನ ಕೈನಲ್ಲಿ ಮುಕ್ತಿ ಹೊಡೆದ್ನ ಅಲ್ಲ ಹಾಗಲ್ಲ, ನಾನು ಬೀಸಿದ ರಭಸಿಗೆ ಮುಂಡೆ ಮಗ ಈ ಜಂಗಮ ಪಕ್ಕನ ಪ್ರಾಣ ಬಿಟ್ನಲ್ಲ, ಆಗಂಡು ವಾಗನ ನಿಯತಿ ಒಳಗಿರ್ತಕ್ಕಂಥ ಬೆಜಬೆಣ್ಣ ಎಂಥದ್ದಿರಬಹುದು. ಹಾಗಂತೇಳಿ ಕಾಳಮ್ಮ ಲೊಟ್ಟ ಹಾಕೊಂಡಲ್ಲೋ ನಿಂಗಾಜಿ ನೀಲಾಜಿ ಸುವರ್ಣೆ ದೇವಾಜಿ ಪದ್ಮಾವತಿ ಎನ್ನತಕ್ಕಂಥ 7 ಜನ ಸೊಸೆರು ಬಂಡ್ರೆ ಮೀಲಿ ಅಂದರು. ಆಗ ರೆಡಿಯಾಗಿದ್ದು 7 ಜನ ಸೊಸೆಯರು. ಏನತ್ತ ಮನವರೇ, ಅಲ್ಲ ಕಂಡ್ರಮ್ಮಿ ಮುಂಡೆ ಮಗನ ಹೊಡಿನಿಲ್ಲ ಬಡಿನಿಲ್ಲ ಮುಟ್ನಿಲ್ಲ ಮುಸುಗನಿಲ್ಲ, ನಾನು ರಟ್ಟೆ ಬೀಸಿದ ರಭಸಿಗೆ ಸತ್ತು ಬಿದ್ದೋಗಿದ್ದಾನೆ. ಈ ವಿಷಯ ಕೊಳ್ಳೇಗಾಲದ ಕೋರ್ಟಿಗೆ ವಿಷಯ ಗೊತ್ತಾದರೆ ನಮ್ಮ ಅರಮನೆ, ನಮ್ಮ ಕಿರಿಮನೆ, ನಮ್ಮ 7 ಉಂಡಿ ಕುರಿ 7 ಉಂಡಿ ಎತ್ತು ಎಲ್ಲನೂ ಮಾರ್ಸಾಕ್ಬಿಡ್ತಾರೆ. ಕೋರ್ಟ್ನವ್ರಿಗೆ ಏನಮ್ಮ ಆಗಬೇಕಾಗಿದೆ, ಕೊಳ್ಳೇಗಾಲದವರು ಅಂದರೆ ಕಚೇರಿಯವರು ಸಾಮಾನ್ಯದ ಮುಂಡ ಮಕ್ಕಳಲ್ಲ, ಕೊಳ್ಳೇಗಾಲದವರು. ಅದಕ್ಕೆ ಈ ಜಂಗಮನಿಗೆ ಯಾರಿಗೂ ಗೊತ್ತಾಗಬಾರ್ದು. ಉಗುನಿ ಎಂಬ ಕಟ್ಕೊಂಡು ತಕ್ಕೊಂಡೋಗಿ ತೂದು ತಗೊಂಡೋಗಿ ಆ ಹಾಲಲ್ಲ ಅದೆಲ್ಲ ನಮ್ಮ ತಾಳ್ಬಾಯಲ್ಲ ಅಲ್ಲಿ ತಗೊಂಡೋಗಿ ಇಟ್ಬಿಡ್ರೆ ರಮೆಯಿಂದ. ಆಗ ದ್ಯಾವಾಜಮ್ಮನಿಗೆ ಎಲ್ಲವೋ ಅದರ ದುಃಖ ಬಂದುಬಿಡ್ತು. ಅಯ್ಯೋ ನನ್ನಪ್ಪರೇ, ಹುಲಿವಾಗನದಯ್ಯ ಮಲೆ ಮಾದೇವ, ನಮ್ಮ ಅಪ್ಪನ ಮನೆ ಆಲಂಬೋಡಿ ಜುಂಜೇಗೌಡರ ಮನೆ ಉದ್ಧಾರ ಮಾಡಿದ ತಂದೆ, ನನ್ನ ವಂಶವನ್ನೇ ಎಚ್ಚಕ್ಕಲು ಮಾಡಿದ ನನ್ನಪ್ಪನೇ. ಈ ಮುಂಡೆ ನಾಯ್ಕಾತಿ ಈ ಪಾಪಿ ಹೇಳಿ ಕೈನಲ್ಲಿ ಬಂದು ನೀವು ಪ್ರಾಣ ಬಿಟ್ಟಲ್ಲ ತಂದೆ, ನಿಮ್ಮನ್ನು ಬಿಟ್ಟು ನಾನು ಯಾಗೆ ಬಾಳಾಲೆ ಮಹಾದೇವ, ಯಾಗೆ ಬಾಳಾಲೆ ಮಹಾದೇವ, ಮೂಡಲ ಮಲೆಯ ಮಹಾದೇವ, ನಾಲ್ಕು ಮಲೆಯ ಶಿವ ಶರಣ, ಬಡವರ ಧ್ವನಿಯ ಭಗತರ ಪ್ರೇಮ, ಬಡವರ ಕಾಯು ಮಹಾದೇವ, ತಂದೆ ಬಡವರ ಕಾಯು ಮಹಾದೇವ. ಅಯ್ಯೋ ಏಕಾಂಗಿ ವಸ್ತು 7 ಮಲೆ ತಂದೆ, ನನಗೆ ಮುತ್ತೈದ ಭಾಗ್ಯವನ್ನ ಕರುಣಿಸಿದಂತ ನನ್ನ ತಂದೆ ಮಾದೇವ 7 ಮಲೆ ತಂದೆ. ಇವತ್ತು ನಮ್ಮ ಅತ್ತೆ ಇಂಥ ಅವಿವೇಕದ ಮಾತಾಡ್ತಾರೆ. ಉಗುನಿ ಎಂಬ ಕಟ್ಟಬಹುದಾ ನಿಮ್ಮ ಕಾಲಿಗೆ? ಅಯ್ಯೋ ನನ್ನಪ್ಪನೇ, ನನ್ನ ಮುತ್ತೈದ ಭಾಗ್ಯವನ್ನು ಕರುಣಿಸಿದ ತಂದೆಯೇ, ಎನ್ನುವುದಾಗಿ ಸುವರ್ಣ ಪದ್ಮಾವತಿ ದೇವಾಜಮ್ಮ ಅಮ್ಮ ತಂಗಿಯಮ್ಮತಿದೆ. ಇವಾಗ ನಮ್ಮಪ್ಪನ ಮನೆ ದೇವರನ್ನ ನಾವು ಆನಂದದಲ್ಲಿ ಹೋಮವನ್ನು ನೇಮವನ್ನು ಮಾಡಬೇಕರಮ್ಮ. ನಮ್ಮಪ್ಪನ ಮನೆ ಉದ್ಧಾರ ಮಾಡುವಂಥ ದೇವರು ಮೈಕಾರ ಮಹಾದೇಶ್ವರ ಪಡುಬಾಗಲ ವೀರತ್ತಮನಿ. ನಾಳೆ ಕಲಿಯುಗದಲ್ಲೂ ಕೂಡ ನಮ್ಮ ಉದ್ಧಾರ ಮಾಡಿದಾಗೆ ಎಲ್ಲನೂ ಉದ್ಧಾರ ಮಾಡ್ತಕ್ಕಂಥ ಧರ್ಮಕರ್ತು. ಹಾಗನ್ನಂತೇಳಿ ತನ್ನ ಮುತ್ತಿನ ಮುಂಜಾನೆಗನ್ನ ಆಸದ ದ್ಯಾವಾಜಮ್ಮ ಬಂದಿದ್ದೇನೆ ಆಯಿತು, ಮಹಾದೇವನ್ನ ಬಾಚಿದ್ದೆ ಎತ್ತಲಲ್ಲ. ಆ ಪತಿವ್ರತೆ ಧರ್ಮಕ್ಕೆ ನನ್ನ ಸ್ವಾಮಿಯವರು ಒಂದು ಗಣಗಲು ಅಷ್ಟು ಭಾರವಾಗದ್ರು. ಎತ್ತಿದ್ದೇನೆ ಕಣ್ಣಿಗೆ ಒತ್ತಗಂಡು ನಮ್ಮ ತಂದೆಯವರ ಮುತ್ತಿನ ಮುಂಜರ್ಗದಲ್ಲಿ ಮಡಗದ. ಆಗ ಮಾಯಿಕಾರ ಮಾದೇವ ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾರ್ಯಾರಲ್ಲಿ ಯಾವ್ಯಾವ ನಿಯತ್ತದೆ, ಯಾರ್ಯಾರಲ್ಲಿ ಯಾವ್ಯಾವ ಭಕ್ತಿ ಇದೆ, ಅದೇ ರೀತಿಯಾಗಿ ಪರೀಕ್ಷೆ ಮಾಡ್ತಾ ಇದ್ದಾರೆ. 6 ಜನ ಸೊಸೆಯರು ಆಗ ಒಂದು ಕಡೆ ಹಿಡ್ಕೊಂಡು ದ್ಯಾವಾಜಮ್ಮ ಒಂದು ಕಡೆ ಹಿಡ್ಕೊಂಡಾಗ ಮಾಯಿಕಾರ ಮಹದೇಶ್ವರ ಇವರ ದೃಢ ಇವರ ಭಕ್ತಿ ಅನ್ನತಕ್ಕಂಥದ್ದು ಇರಲಿಲ್ವಲ್ಲ. 6 ಜನ ಸೊಸೆಯರ ಕಡೆಗೆ ಒಂದು ಹೆಬ್ಬೆಟ್ಟವಾಗಿ ಹೊರಗವ್ರೆ ಮಹಾದೇವ ನೋಡಿ ನಮ್ಮ ಶಿವನ, ಶಿವ ಶಿವ ಪತಿವ್ರತೆ ದೇವಾಜಮ್ಮನ ಕಡೆಗೆ ಒಂದು ದೇವಗಣಗೆಲುವಾಗಿ ಒಂದು ತುಂಬಿನ ಉಪಾಧಿಯಲ್ಲಿದ್ದಾರೆ. ಮಾ ನೀವ್ಯಾರೂ ಮುಟ್ಟಬೇಡಿ, ನಿಮ್ಮ ಕೈಲಿ ಎತ್ತಕ್ಕಾಗೋಲ್ಲ ಅಂತ ನನ್ನ ಸ್ವಾಮಿಯವರು ಸಾಮಾನ್ಯವಾಗಿ ಹಿಂದೆ ಮುಂದೆ ಒಂದು ಕೊಂಚ ಆಸಲು ಮೀಸಲು ಆಗದೆ ಹೋದ ದೇವರಮ್ಮ. ಆಸವಲ್ದವ್ರು ಮುಟ್ಟರೆ ಅವನು ಹೆಬ್ಬೆಟ್ಟು ಬೇಕ 77 ಬೆಟ್ಟ ಆಗೋಯ್ತಾನೆ. ಪ್ರಪಂಚದಲ್ಲಿ ಮಹಾದಪ್ಪ ಅಂದರೆ ಅಂತ ಶ್ರಾವಣನ ಸಂಹಾರ ಮಾಡುವಾಗ ಶ್ರಾವಣನಿಗಿನ್ನ ಮಾದೇವ ದೊಡ್ಡವನು, ಮಾದೇವನಿಗಿನ್ನ ಶ್ರಾವಣನೇ ದೊಡ್ಡವನು. ಮಹಾದಪ್ಪ ಮಹಾದಪ್ಪ ಅಂತೇಳಿ ಅಂತ ಕೀರ್ತಿ ಪಡೆದಂಥ ಲಿಂಗವಮ್ಮ ಬಿಡಿ ಅಂಥೇಳಿ 6 ಜನನ್ನು ದೂರ ನಿಲ್ಲಿಸ್ಬಿಟ್ಟ.
ಆಗ ದ್ಯಾವಾಜಮ್ಮ ಆ ಮಾಯಕಾರ ಮಹಾದೇವನ ತಕ್ಕಂಡು ಬಂದು ಶೀಗೆ ಸಿರಿಗಂಧವನ್ನು ತಕ್ಕಂಡು ಬಂದು ಗಂಧದ ಮರದಲ್ಲಿ ಗಂಧವನ್ನು ಎತ್ತಗೊಂಡದಿನಿ ಆಯಿತು. ಮಹಾದೇವನನ್ನು ವಾಮ ಪಡಿಬೇಕಲ್ಲಮ್ಮ, ವಾಮ ಮಾಡಬೇಕು, ನೀವು ದಯಮಾಡಿ ನಮ್ಮ ಅರಮನೆಗೆ ಅಂದರು. ಮಾಯಕಾರ ಮಹಾದೇವ ಆ ಪಾಪಿಗಳು ಕರ್ಮಿಗಳು ಮರೆಯಾಗುವವರೆಗೆ ದ್ಯಾವಾಜಮ್ಮನಿಗೆ ವಾಕ್ಯನೇ ಕೊಂಡಿಲ್ಲ. ಆಗ ಅವ್ರ ತಲೆ ಮರೆಯಾಯ್ತಲ್ಲ, ಆವಾಗಲಿಗೆ ಆ ಏಳುಮಲೆ ತಂದೆ ಒನ್ನರಳಿ ಮರದ ಜಗಲಿ ಮೇಲೆ ಅವರು ಮೈದಲ್ಲಿ ಕುಂತವ್ರೆ ಮಹಾದೇವ, ಮೈದಲ್ ಕುಂತವರೇ ಮಹಾದೇವ, ಮೂಡಲ ಮಲೆಯ ಮಹಾದೇವ, ನಾಗುಮಲೆಯ ಶಿವ ಶರಣ, ಬೆಟ್ಟಕ್ಕೆ ಬಿದುರಾಸೆ ಬಿದುರಿಗೆ ಮೊಳೆಯಾಸೆ, ಎಳೆಯ ಪೈರಿಗೆ ಮಳೆಯಾಸೆ, ಎಳೆಯ ಪೈರಿಗೆ ಮಳೆಯಾಸೆ, ಮಹಾಗುರು ಉಲಿವಾಗನದಯ್ಯ. ಆವಾಗಲಿಗೆ ಉಗ್ರ ತಪಸ್ಸಿನಲ್ಲಿ ಕೂತ್ಕೊಂಡು ಕಂದ ದ್ಯಾವಾಜಮ್ಮ, ನಿನ್ನೊಬ್ಬಳ ಮಾತ್ರ ಊರುಳಿಗೆ ಕೈಲಾಸಿಕ ಪುಷ್ಪ ವಿವಾಹನದಲ್ಲಿ ಕಳಿಸ್ತಾ ಇದ್ದೀನಿ. ನಿಮ್ಮತ್ತೆ ಬೇವನ ಕಾಳಮ್ಮ ಸಹಿತವಾಗಿ ನಿಮ್ಮ ಮಾವ ಆದಿಯಾಗಿ ಎಲ್ಲರನ್ನೂ ಕೂಡ ನಾನು ಇವಾಗ ನರಲೋಕದಲ್ಲಿ ಯಮ ಶಿಕ್ಷೆಗೆ ಕಳಿಸ್ತಾ ಇದ್ದೀನಿ ಕಂದ. ನಿಮ್ಮತ್ತೆಯಾದ ಬೇವನ ಕಾಳಮ್ಮನ ಮಾತ್ರ ನನ್ನ ಪರಿಸೆ ಗಣಗಳು ಹೋಗಿ ಬರುವಂಥ ಗಣಗಳ ಕಾಲಿಗೆ ಎಲ್ಲ ಕಾಲಿನಲ್ಲಿ ತುಳ್ಕೊಂಡು ಹೋಯ್ತಾ ಬತ್ತಾ ತುಳಿದು ಸಮದೋಗಿ ಬೇವನ ಕಾಳಮ್ಮನ ಬೆಣ್ಣಿನ ಮೂಳೆನೆಲ್ಲ ಎಳ್ದಾಕ್ಬಿಡ್ತೀನಿ, ಐಶ್ವರ್ಯನೆಲ್ಲ ಹಾಳು ಮಾಡ್ತಾ ಇದ್ದೀನಿ. ಇನ್ನು ಕೊಂಚನೂ ಯೋಚನೆ ಮಾಡಬೇಡ, ನಿಮ್ಮಪ್ಪನ ಮನೆ ಉದ್ಧಾರ ಮಾಡ್ತೀನಿ. ನೋಡುವ ನನ್ನ ಕಂದಮ್ಮ, ನಿನ್ನ ಆಲ್ಮತ ನಾಳೆ ಕಲಿಯುಗದಲ್ಲಿ ಕೀರ್ತಿ ತರ್ತಾ ಇದ್ದೀನಿ. ನೋಡಮ್ಮ, ನಿನ್ನ ಆಲ್ಮತದಲ್ಲಿ ಯಾರೇ ಆಗಲಿ, ಆದರೆ ಹುಟ್ಟುಟ್ಟದ ಮಕ್ಕಳ ಮುಂದೆಲ್ಲ ಮಗನನ್ನ ನನಗೆ ಗುಡ್ಡನ ಮಾಡಬೇಕು. ಆದರೆ ಕಂದಮ್ಮ, ತಿಂಗಳಿಗೆ ಸೋಮವಾರ ಶುಕ್ರವಾರ ಆ ಆಲಮತದವರ ಮನೆಯೊಳಗೆ ನನಗೆ ಬಿನ್ಯಕ್ಕೆ ಧರಿಸಬೇಕು, ಭಕ್ತಿ ಪೂಜೆ ಆಗಬೇಕು ಕಂದ. ಹಾಗಂತೇಳಿ ಮಾದೇವ ದೇವಾಜಮ್ಮನಿಗೆ ಇಷ್ಟೆಲ್ಲ ಬುದ್ಧಿಯನ್ನು ಹೇಳಿದ್ರು. ನೀ ದಯಮಾಡು ಕಂದ, ನಾನು ಬೇವನ ಕಾಳಮ್ಮನ ಮನೆ ಲಯ ಮಾಡಕ್ಕೆ ಹೋಗ್ತೀನಿ ಅಂತೇಳಿ ಅವರು ಮಾಯಿದೆಲ್ಲ ಬತ್ತವ್ರ ಮಾದೇವ ನೋಡಿ ನಮ್ಮ ಶಿವನ ಮಾದೇವ ಬೇವನ ಕಾಳಮ್ಮ ಏನಂತ ಆಡಿದ್ದ. ಆದರೆ 77 ಹುಳುಗಳು ಬಂದು ನನ್ನ ಗಂಡನ ಹಿಂದಿನಿಂದ ಮುಂದಕ್ಕೆ ನೆಗೆದು ಮುಂದಲು ಗುಂಡಾಗಿ ಕಚ್ಚಿಕೊಂಡು ಎತ್ತಿ ಕುಕ್ಕುರಿಸ್ಬಿಟ್ಟು ಒಕ್ಕಳ ರಗತವನ್ನು ಘಟಘಟನ ಕುಡುಕೊಂಡು ಕಂಡ ತಿಂದು ಮುಂಡವನ್ನು ಬೀಸಾಕಿದ್ರು ಸರಿಯೇ. ಹಾಗಂತ ಹೇಳಿದ್ದಿಲ್ಲ. ಮಾಯಿಕಾರ ಮಾದೇವ ಹುಲಿವಾಗನದ ಪಡುಬಾಗಲು ಗುರು ಎಲ್ಲ ಬರಗನ್ನೆಲ್ಲ ಸನ್ನೆ ಮಾಡಿದ್ರು. ಕೋನಾಚಿ ಕೊನೆಗೆ ಎಗೆ ರೊಟ್ಟೆ ಗಿಂಡು ಮೋಗ ಕವದಲ್ಲಿ ಕರಿ ಬರಗ ನೊಕ್ಕನಳ್ಳಿ ಮಳೆ ಮುರುಕ ಕುಂಟುನ ಪುಡ್ದು ಎಂಟಲ್ಲ ಬಪ್ಪ ಅಂದ್ರು. ಮಹಾದೇವ ಕರೆದುಗಳಿಗೆ ಒಳಗೆ ಕಲ್ಲು ಮಂತ್ರ ಚಿಟ್ರೆ ಕರಡಿ ಮರಿ ಮಾಡ್ತಕ್ಕಂಥ ತಂದೆ, ಬೆತ್ತವನ್ನು ಮಂತ್ರಿಸ್ಬಿಟ್ಟು ಹುತ್ತದ ಮೇಲೆ ಮಡಗಿದ್ರೆ ಅದು ಸರ್ಪಣ ಮಾಡುವಂಥ ತಂದೆ, ಯಾವ್ಯಾವ ಮಾತನ್ನು ಕೂಗಿದ್ರೆ ಹಾಗೆ ಎಲ್ಲ ಓಡು ಬಂದು ಕಂತಗಳಿಗೆ ಸ್ವಾಮಿ ಏನು ಗುರುವೇ ಯಾತ ಕರೆದಿ ನಮ್ಮನ್ನ ಅಂದ್ರು. ಕಂದ ಬೇವನ ಕಾಳಮ್ಮ ಏನೇನು ಆಡಿದ್ಲು ಅದೇ ರೀತಿಯಾಗಿ ಅವಳ ಗಂಡನ್ನು ಅವಳ ಕಣ್ಣು ಅಚ್ಚೈದಲ್ಲಿ ಅವಳ ನೋಡ್ತಾ ನಿಂತಿರಬೇಕು. 77 ಹುಳುಗಳು ಕೂಡ ಇಂದ್ರಿಂದ ಮುಂದಕ್ಕೆ ನೆಗೆದು ಮುಂದೆ ಗುಂಡಿಗೆ ಕಚ್ಕೊಂಡು ಎತ್ತಿ ಕೂರಿಸ್ಬಿಟ್ಟು ಒಕ್ಕಳರಗತವನ್ನು ಗಟಾಗಟ್ಟನ್ನು ಕುಡ್ಕೊಂಡು ಕಂಡ ತಿಂದು ಒಂದು ಬಾಯಿಯಿಂದ ಇನ್ನೊಂದು ಬಾಯಿ ಕಂಡ ಕೀಳ್ತಿದ್ರೆ ಕಾಳಮ್ಮ ಲಬಲಬನ್ ಬಾಯಿ ಬಿಡ್ಕೊಳ್ಬೇಕು. ಈ ರೀತಿ ಮಾಡಿ ಇದೇ ರೀತಿಯಾಗಿ ಎಲ್ಲ ಐಶ್ವರ್ಯನೆಲ್ಲ ಯಾವ್ಯಾವ ಆಡಿದ್ಲೋ ಅದೇ ರೀತಿಯಾಗಿ ಮಾಡಿರೋ ಕಂದಗಳಿಗೆ ಅಂದರು. ಆಗ 77 ಹುಳುಗಳ ಬಂದು ಕಾಳಮ್ಮನ ಗಂಡನಾದ ಕೆಂಡಗೌಡನ ಹಿಂದಲಿಂದ ಮುಂದಕ್ಕೆ ನೆಗೆದ ಮುಂದೆ ಗುಂಡಿಗೆ ಕಚ್ಚಿಕೊಂಡು ಎತ್ತಿದ್ದೆ ಕುಕ್ಕುರಿಸ್ಬಿಟ್ಟು ಒಕ್ಕಳ ರಗತವನ್ನ ಘಟಘಟನ ಕುಡ್ಕೊಂಡು ಕಂಡ ತಿಂದು ಮುಂಡವನ್ನು ಬೀಸಾಕ್ತಿದ್ರೆ ಕಾಳಮ್ಮ ಅವಳು ಲಬಲಬನೆ ಬಾಯ ಬಡೀತವಳೆ. ಕಾಳಮ್ಮ ನೋಡಿ ನಮ್ಮ ಶಿವನ ಕಂದ. ಕಾಳಮ್ಮ ನೀನು ಕೇಳಿದ ಬಾಯಿಕೆ ನಿನಗೆ ಆನಂದವಾಯ್ತದ ಕಂದ. ನಿನ್ನ ನಡೆ ನಾಲ್ಗೆ ಒಳಗೆ ಯಾವ ರೀತಿ ನುಡಿದಿದ್ಯೋ ಅದೇ ರೀತಿ ನೋಡ್ಕೊಳ್ಳುವ ಅಂದರು. ಅಯ್ಯೋ ಅಯ್ಯೋ ಅಂತೇಳಿ ಕಾಳಮ್ಮ ಮೋಕ್ಷವಾಗಿ ಧರಣ ಬೀಳ್ತಾ ಇದ್ದಾಳೆ. ಆವಾಗಲಿಗ ಕಾಳಮ್ಮ 2ನೇ ಮಾತನ್ನ ನನ್ನ 7 ಜನ ಗಂಡು ಮಕ್ಕಳಿಗೆ ಅಗ್ರದಿಂಡಿ ಮಾರಿ ಸ್ವಸಲ ವಣ್ಣಾದೇವಿ ಕರ್ಲಕ್ಕೆಲ್ಲಾದೇವಿ ಮುಗೂರ್ತಿ ಬಾದೇವಿ ಸೋಸಲೆ ವಣ್ಣದೇವಿ ಮಳವಳ್ಳಿ ದಂಡನ ಮಾರಿ ಇಂತಿಂಥ ದೇಶಕ್ಕೆ ಸುರಸ್ಕ್ಯಾತ ಮಾರಿರು ಶಿವ ಸಮುದ್ರದ ಮಾರಿ ಇಂಥವರೆಲ್ಲ ಬಂದು ನನ್ನ 7 ಜನ ಗಂಡು ಮಕ್ಕಳಿಗೆ ಮುಂದೆ ವಾಂತಿ ಕೊಟ್ಟು ಹಿಂದೆ ಉಗ್ಗಾರ ಜುಲಾಪ ಕೊಟ್ಟು 7 ಜನ ಗಂಡು ಮಕ್ಕಳಿಗೂ ಕೂಡ ಎಲ್ಲ ಉಗ್ಗಾರ ಜುಲಾಪ ಹೋಗೋಗಿ ಕರಿ ಕಲ್ಲು ಮಾಡಿದ್ರು ಅಂದ್ರು ಸರಿ ನೀನು ಕೇಳ್ಕೊಡಲ್ಲ ಅಂತ ಹೇಳಿದಿಲ್ಲ. ಮಾರಿರನ್ನೆಲ್ಲ ಕೂಗ್ತಾ ಇದ್ದಾರೆ ಮಾಯಿಕಾರ ಮಹಾದೇವ ಯಾರು ಹುಲಿವಾಗನದಯ್ಯ.
ಎಲ್ಲೋ ಚಿಕ್ಕ ಮಾರಿ ದೊಡ್ಡ ಮಾರಿ ಎಲ್ಲಮ್ಮ ಯಕನಾತಿ ಚಿಕ್ಕ ಮಾರಿ ದೊಡ್ಡ ಮಾರಿ ನನ್ನ ಕಂದ ಕೊತ್ತತಿ ಮಾರಮ್ಮ ಕೊಡಿಯಾಳದ ಮಾರಮ್ಮ ಎಲ್ಲಿದ್ಯಾ ಕರಿ ಗಟ್ಟದ ಮಾರಿ ನಾಡು ಮೇಗಲಮ್ಮ ಪ್ಲೇಗನ ಮಾರಿ ವಾಂತಿ ಬೇದಿ ಮಾರಿ ಎಲ್ಲ ಬಂದ್ರವ ಅಂದ್ರು. ಆವಾಗ ಮಾರಮ್ಮಂದಿರು ಮಾದೇವನ ಮಾತಿಗೆ ಬರುತ್ತಾರೆ, ಮಾತಿಗೆ ಬರುತ್ತಾರೆ, 7 ಸವಾರ ಮಾರೇರೋ ಜಲದ ಮಹಾನುಭಾವ ನಾನರಿಯೇ ನಿಮ್ಮ ಮಾಯಾವ ತಂದೆ, ನಾನರಿಯೇ ನಿಮ್ಮ ಮಾಯಾವ. ಶಂಭೋ ಶಂಕರ ಏಳಮಲ ತಂದೆಯವರ ಮಾತಿಗೆ 77 ಜನ ಮಾರಿರು. ಎಲ್ಲ ಕೈ ಕಟ್ಟಿ ಪರಮಾತ್ಮ ಭಕ್ತ ಪರಾಧೀನ ಭಕ್ತ ಬಾಂಧವ ದಯಾಮಯನೇ 77,000 ಮಾರಿರಿಗೆ ನೀನು ಒಡಿನ ಅಲ್ವ ನನ್ನ ತಂದೆ. ಬಾಲಬ್ರಹ್ಮಚಾರಿ ವೀರಗತ ಮಹಾಮುನಿಗಳು ಜಗತ್ಯದಲ್ಲಿ ಬಾಲಬ್ರಹ್ಮಚಾರತ್ವವೇ ದೊಡ್ಡದು, ಹೆಂಗಸರಿಗೆಲ್ಲ ಪತಿವ್ರತೆ ಧರ್ಮವೇ ದೊಡ್ಡದು. ಅನುಸೂಯಾದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಮಗು ಮಾಡಿಕೊಂಡಂತ ಪತಿವ್ರತೆಯ ಧರ್ಮ. ಅದರಂತೆ ತಂದೆ ನಿನ್ನ ಮಾಯಾ ಎನ್ನತಕ್ಕಂಥದ್ದು ಲೋಕದಲ್ಲಿ ಅದ್ಭುತವಾದದ್ದು ಏನು ಕರೆದ್ರಿ ಸ್ವಾಮಿ. ಅಮ್ಮ ಈ ಕಾಳಮ್ಮ ನುಡಿದಿದ್ದ ಅವಳು ಮುತ್ತೈದ ಭಾಗ್ಯವನ್ನು ಕಳ್ಕೊಳ್ಬೇಕು ಅಂತೇಳಿ ಗಂಡನಾದ ಕೆಂಡಗೌಡನಿಂದಲಿಂದ ಅವಳಿಗೆ 7 ಜನ ಆದರೆ ಮುಂದೆ ವಾಂತಿ ಕೊಟ್ಟು ಹಿಂದೆ ಉಗ್ಗಾರ್ಜುಲಾಪ ಕೊಟ್ಕೊಂಡು 7 ಜನ ಗಂಡು ಮಕ್ಕಳು ಕೂಡ ಕಲ್ಲು ಕಡಿದು ಮಣ್ಣ ಮುಕ್ಕೊಂಡು ಎಲ್ಲ ಗೋಗಲಾಗ್ಬಿಡ್ಬೇಕಂತೆ. ಅದೇ ರೀತಿ ಮಾಡ್ರಮ್ಮ ಅಂದರು. ಕಾಳಮ್ಮ ನಿನ್ನ ಗಂಡು ಮಕ್ಕಳು ಆನಂದದಲ್ಲಿ ಆದನಂತ ಗಂಡು ಮಕ್ಕಳು ಆಗತಕ್ಕಂಥ ವಿಪರೀತವನ್ನು ನೋಡಮ್ಮ ಅಂದರು. ಕಾಳಮ್ಮ ಏನು ಮಾಡ್ತಾ ಇದ್ದಾಳೆ ನಿಜವೇನು ಅಂತೇಳಿ ಗಂಡು ಮಕ್ಕಳ ಕಡೆ ನೋಡ್ತಾ ಇದ್ದಾರೆ. 77 ರಾಮಾರಿಯರು ರಟ್ಟದ ಕಾಸಿಯರನ್ನ 7 ಜನ ಗಂಡು ಮಕ್ಕಳನ್ನ ಎರಗಬಿಟ್ಟು ರಗತವನ್ನ ಘಟನೆ ಕುಡಿತಾರೆ ಮಾರೇ ಮಹಾಗುರು ಅದೇ ರೀತಿಯನ್ನು ಮಾಡಿದ್ರು. ಕಾಳಮ್ಮ ನೋಡಿ ಕಣ್ಣೆಲ್ಲ ಪೋಟ ಆಗ್ತಾ ಇದೆ. ಎಲ್ಲ ಹತ್ತು ಜೀವವೆಲ್ಲ ಹಾಳಾಗ್ತಾ ಇದೆ. ಆಗ ಪರಮಾತ್ಮನಾದ ಮಲೆಮಹದೇಶ್ವರ ದೇವಲೋಕಕ್ಕೆ ಕಾಗದ ಬರೆದ್ರು. ಓಲೆ ಏನಂತ ಬರೆದಿದ್ದಾರೆ, ಏನಪ್ಪಾ ದೇವೇಂದ್ರಾಯ, ಕಾಂಕಾಳಿ ಯಮ ದೂತಿ ಅನ್ನತಕ್ಕಂಥ ಮಳೆಗಳನ್ನು ಸಂಕೋಲೆ ತರೆದು ಬಿಡಯ್ಯ. ಈ ಹೊತ್ತಿನ ದಿವಸ ಕಾಳಮ್ಮನ ಎಳ್ಳನ ರಹಸ್ಯವನ್ನ ನನ್ನ 77 ಮಲೆ ಅಂತರಗಂಗೆ ಪಾರ್ಶ್ವದಲ್ಲಿ ಒಂದೆಳ್ಳು ತೇಲಬೇಕು, ಒಂದೆಳ್ಳು ಮುಳುಗಬೇಕು, ಆ ರೀತಿ ಮಾಡಬೇಕು. ಜಲ್ದಿ 4 ಮಳೆನೂ ಕೂಡ ಸಂಕೋಲೆ ತರೆದು ಬಿಟ್ಬಿಡು ಅಂತ ಹೇಳಿದ್ರು. ಆಗ ವಾಲೆ ಬರೆದವರ ಮೈಕಾರ ಮಹಾದೇವ ನೋಡಿದ್ರು ದೇವೇಂದ್ರಾಯ ಜೀವಲೋಕದಲ್ಲಿದ್ದ ಶಿವನೇ ಭೂಲೋಕದಲ್ಲಿ ಬಂದು ಅವತರಿಸಿದ್ದಾರೆ. ಅವ್ರ ಮಾತಿಗೆ ನಾನು ಹೆಂಗೆ ಹೇಳೋದು ಉತ್ತರಣ ಅಂತ ಹೇಳ್ಬಿಟ್ಟು 4 ಮಳೆಗೂ ಬುದ್ಧಿ ಹೇಳಿದ್ರು. ನೋಡ್ರಪ್ಪ ಮಾಳಮ್ಮ ಮಳೆಗಳೇ ಭೂಲೋಕದಲ್ಲಿ ಹೋಗಿ ಬೇವನ ಕಾಳಮ್ಮನ ಹಟ್ಟಿ ಐಶ್ವರ್ಯ ಕೊಟ್ಟಿಗೆ ಎಲ್ಲನೂ ಕೂಡ ಲಯ ಮಾಡಿ, ಅದು ಅಲ್ಲದೆ ಎಳ್ಳನ ರಾಶಿಯನ್ನ ಒತ್ಕೊಂಡು ಹೋಗಿ ಒಂದೆಳ್ಳು ಮುಳುಗಬೇಕು, ಒಂದೆಳ್ಳು ತೇಲಬೇಕು. ಆ ರೀತಿಯಾಗಿ ಅಂತರ್ಗಂಗೆ ಪಾರ್ಶ್ವದಲ್ಲಿ ಎಲ್ಲನೂ ತಕೊಂಡು ಹೋಗಿ ಬಿಟ್ಬಿಟ್ರಿ ಅಂತೇಳಿ ಅಯ್ಯ ಮಹಯ್ಯದ ಬುದ್ಧಿ ಹೇಳವರೇ ದೇವೇಂದ್ರಾಯ. ನೋಡಿ ನಮ್ಮ ಶಿವನ ಮಲಿಯೋ ಮಾದೇವ ಬರುವ ಚಂದವ, ನೋಡಿ ನಮ್ಮ ಶಿವನ ಭೂಲೋಕವೇ ಒತ್ತುಕೊಂಡು ಕಾಳಿ ಕಂಕಾಳಿ ಯಮ ದೂತಿ ಎನ್ನುವಂಥ ಮಳೆಗಳು ಸಂಕೋಲೆ ತಡೆದು ಬಿಟ್ಟಾಗ ಆಗ ಎಲ್ಲ ಕೂಡ ಕಡಕಟ ಕಟ್ಟಿ ನಡಮಾನ ಮಿಂಚಿ ಜಗತ್ಯದಲ್ಲಿ ಮೋಡ ಇಲ್ಲದೆ ಮುಗುಲಿಲ್ದೇನೆ ಮಳೆ ಹುಯ್ತಕ್ಕಂಥ ಮಹಾಗುರು ಅಮಾಯಿಕಾರ ಮಹಾದೇವ ಇಷ್ಟನ್ನು ಮಾಯ ಮಾಡಿದ್ದಾರೆ. ಎಲ್ಲ ಭೂಲೋಕದಲ್ಲಿ ಕಾಳಿ ಕಂಕಾಳಿ ಯಮ ದೂತಿ ಎನ್ನುವಂಥ ಮಳೆ ಸಂಕೋಲೆ ತಡೆದು ಬಿಟ್ಟು ದೇವೇಂದ್ರಾಯ ಎಲ್ಲನೂ ಒತ್ಕೊಂಡು ಹೋಗ್ತಾ ಇದೆ. 7 ಕಟ್ಟವು 7 ಜೊತೆ ಬಿಡಬೇಳು ಜೊತೆ 4 ಜೊತೆ ಎತ್ತುಗಳಿಗೆ ನಂಡಿ ಕೂತು ಗುಂಡಿಗೆ ಸೇರಿನಾಗಾಲ ಮೇಲಾಗಿ ಚಪ್ಪೆ ರೋಗವಾಗಿ ಎಲ್ಲ ಬಿರಿದು ಮನಗೋಗದೆ. ಆವಾಗಲಿಗೆ 7 ಹುಚ್ಚು ಜುಳು ತೊಟ್ಟಿ, ವಜ್ರ ತೊಟ್ಟಿ, ಒಳ ತೊಟ್ಟಿ, ರತ್ನ ತೊಟ್ಟಿ, ಗಾರೆ ತೊಟ್ಟಿ ಅನ್ನತಕ್ಕಂಥದ್ದನ್ನು ಲಯ ಮಾಡಿದ್ರು. ಮಾಯ್ಕಾರ ಮಾದಿವ ಮುಂದಕ್ಕೆ ಮುಳ್ಳು ಹಾಕಿಸಿದ್ರು, ಹಿಂದಕ್ಕೆ ಬಾಗಿಲು ತೆಗಿಸಿದ್ರು. ಯಾರೂ ಬೇವನಟ್ಟಿ ಕಾಳಮ್ಮನಿಗೆ. ಆವಾಗಲಿಗೆ ಆ ಪುರುಷಗನಗಳಿಗೆ ಮಾದಿವ ಶಾಪ ಕೊಡ್ತಾ ಇದ್ದಾರೆ. ಕಂದಗಳಿಯ ಹಾಲನಾಗೆ ಮಲ್ಲಿಗವನಾಗೆ ಸಂಪಿಗೆವನಾಗಿ ಎಲ್ಲರೂ ಕೂಡ ಬೇವನ ಕಾಳಮ್ಮನ ನಡಟ್ಟಿ ಹಂಗಲದಲ್ಲಿ ನೀವು ಹೋಗಬೇಕು ಬರಬೇಕು. ಒಡಿಕೆ ಹಳ್ಳದ ಪೂರ್ವ ಪಾರ್ಶ್ವದಲ್ಲಿ ಆ ಕಾಳಮ್ಮನ್ನ ಒಂದು ಕರಿ ಗೋಗಲಾಗಿ ಮಡಗುತ್ತಾ ಇದ್ದೀನಿ. ಆ ಕಲ್ಲಿನ ಮೇಲೆ ನಿಮ್ಮ ಪಾದಗಳನ್ನು ಮಡಗಿದರೆ ಅವಳು 7 ಜನ್ಮದ ಪಾಪ ಪರಿಹಾರ.
ತಂದೆ ಉಲಿವಾಗನದ ಪಡುಬಾಗಲ ಗುರು ನನ್ನ ಪಾಜಿವರು ಬಾಲಬ್ರಹ್ಮಚಾರಿ ಬೇವನ ಕಾಳಮ್ಮನ ಮನೆಯನ್ನು ಇದೇ ರೀತಿಯ ಲಯ ಮಾಡಿಬಿಟ್ಟು ಆವಾಗಲಿಗೆ ಹೋಗಿ ಬರ್ತಕ್ಕಂಥವ್ರಿಗೆ ಐರೋಡ ದಾರಿ ಮಾಡಿ ಆಗ ಬೇವನ ಕಾಳಮ್ಮನಿಗೆ ಒಂದು ಮಾತು ಹೇಳಿದ್ರು, ಕಂದಮ್ಮ ಯುಗ ಯುಗ ತೀರವರೆಗೂ ಕೂಡ ಈ ಕಲಿಯುಗದವರೆಗೆ ನಿನ್ನ ಜನ್ಮ ನನ್ನ ಪರಿಸೇಗನಗಳ ಕಾಲಿಗೆ ಸಿಕ್ಕಿ ಸಿಕ್ಕಿ ನಿನ್ನ ಪಾವನವಾಗಲಿ. ನೋಡಮ್ಮ, ಒಂದು ಏಳುಮನೆ ಗಾತ್ರ ವರ್ಷಕ್ಕೆ ದಿನಕ್ಕೆ ಹಿಂಗೆ ಸಮೇತ ಬರಲಿ. ಇದೇ ಜಾಗದಲ್ಲಿ ಬೇವನ ಕಾಳಮ್ಮನ ಮಹಾದೇಶ್ವರ ಮಡಗಿದ್ದಾರೆ ಅಂತೇಳಿ ಶಾಶ್ವತವಾಗಲಿ. ಹಾಗಂತೇಳಿ ಕಾಳಮ್ಮನ ಒಂದು ಗೋಗಲ ಮಾಡಿದ್ರು. ಮಾಯಿಕಾರ ಮಹಾದೇವ ಅವಳ ಈಶ್ವರನೆಲ್ಲ ಹಾಳು ಮಾಡಿದ್ರು. ಆವಾಗಲಿಗೆ 77 ಮಲೆಗೆ ಆದರೆ ನನಗೆ ಎಳ್ಳು ಕೇಳಿದ್ರೆ ಎಳ್ಳು ಕೊಡ್ನಿಲ್ಲ ಅಂತ ಹೇಳಿದೆ. ಎಲ್ಲ ಮುಂಡೆ ಮಗಳೇ, ನನ್ನ ಎಳ್ಳು ಎನ್ನುವ ಜನಕ್ಕೆ ಎಳ್ಳು ಕೊಡುವಂಥ ಶಿವಶರಣರು ಎಷ್ಟೋ ಕೋಟಿ ಜನ ಇದ್ದಾರೆ. ಆಯಿತು, ಕೊಟ್ಟವ್ರಿಗೆ ಲೆಕ್ಕ ಬರ್ಕೊತೀನಿ, ಕೊಡದೆ ಹೋದವ್ರಿಗೆ ಲಯ ಮಾಡ್ತಾ ಇದ್ದೀನಿ. ಹಾಗನ್ನತ್ತೇಳಿ ಮಹದೇಶ್ವರ ದಾನ ಧರ್ಮ ಪರೋಪಕಾರ ಮಾಡಿದಂಥವ್ರನ್ನ ಆವಾಗಲೀಗ ದೇವಲೋಕದ ಪಂಚಾಂಗದಲ್ಲಿ ಲಿಸ್ಟ್ ಮಾಡ್ಕೊಂಡು ಮಾಯಿಕಾರ ಮಹದೇಶ್ವರ 77 ಮಲೆಗೆ ಮೈಸೂರು ಗಣಗಳು, ಬೆಂಗಳೂರು ಗಣಗಳು, ಕೊಚ್ಚಿ ಕೊಯಮತ್ತೂರು, ಅರಕೆರೆ, ತುರುಕಾನಿ, ಬನ್ನೂರು, ರಂಜಕಲ್ಲು, ನಾಗಮಂಗಲ, ನಂಜನಗೂಡು, ಅಟರಾಜ ಚೌಮಧ್ಯದಲ್ಲಿ ಚಂದಕವಾಡಿ, ಚಾಮರಾಜನಗರ ಕಡೆಯಿಂದ ಪರಿಸೆಗನಗಳ ಬರಮಾಡಿಕೊಂಡು ಸರಗೂರು ಶರಣರನ್ನ ಕರೆಸಿಕೊಂಡು ಎಳ್ಳು ಎಣಮ ಜನತೆ ಸೇವೆ ಮಾಡಿಸ್ಕೊಂಡು ಮಾಯಿಕಾರ ಮಹಾದೇಶ್ವರ ಹುಲಿವಾಗನದ ಪಡುಬಾಗಲ ಗುರು ಆನಂದದಲ್ಲಿ ಒಂದು ಲಿಂಗವಾಗಿ ಒಡೆದು ಮೂಡಿ 77 ಮಲೆ ನೆಲೆ ಕೈಲಾಸದಲ್ಲಿ ಏಕವಾಗಿ ನೆಲೆಸವರ ಕಾನಪ್ಪ. ನೋಡಿ ನಮ್ಮ ಶಿವನ ನೆಲಸದಂತ ಗುರುವೋ 7 ಮಲೆ ನನ್ನ ಪಾಜಿ ಬಂದವರು ಕೈಲಿ ಪಾದ ಸೇವೆ ತಗೋತಾ ಇದ್ದಾರೆ. ಬರ್ದಂಥವ್ರಿಗೆ ಹಿಂದೆ ಇಕ್ಕಟ್ಟು ಮುಂದೆ ಇಕ್ಕಟ್ಟು, ಮೊಳ ರೋಗವನ್ನು ಕೊಟ್ಟು ಮೋಡಿ ರೋಗವನ್ನು ಕೊಟ್ಟು ನನ್ನ ಗುರು ಮಲೆ ಮಹದೇಶ್ವರ ಬೇವನ ಕಾಳಮ್ಮನ ಯಾವ ರೀತಿಯಾಗಿ ಹಾಳು ಮಾಡಿದ್ರು ಅದೇ ರೀತಿಯಾಗಿ ಹುಟ್ಟು ರೋಗಕ್ಕೆ ಗಂಡನಾಗಿ ಪಡುಬಾಗಲ ವೀರತ್ ಮುಂಡಿ ಜಗದೀಶ್ವರ ಆಪತ್ ಬಾಂಧವ ಅನಾಥ ರಕ್ಷಕನಾದ ಮಹದೇಶ್ವರ ಎಲ್ಲ ಜಗತ್ತದಲ್ಲಿ ಮಾತನಾಡದಿರ್ತಕ್ಕಂಥ ದೇವರಾದರೆ ನನ್ನ ಸ್ವಾಮಿ ಮಲೆ ಮಹದೇಶ್ವರ ಒಡೆದು ಮಾತನಾಡುವಂಥ ದೇವರಾಗಿ ಅವರು ಮೂಡಲ ಮಲೆ 77 ಮಲೆ 77 ಅವತಾರದಲ್ಲಿ ನಮ್ಮ ಸ್ವಾಮಿ ಹೊರಗವರೇ ಮಲಿಯೋ ದೇವರಿಗೆ ನಾವು ಎತ್ತುವೆವ ಮಂಗಳಾರತಿಯ ಎತ್ತೆ ಬೆರದರು ಮಾದೇವನ ಗಂಡುಲೆಯ ಮೇಲೆ ಶ್ರೀಮಲೆ ಮಹಾದೇವನ ಮಹಾಮಹಿಮೆ ಪುರುಷ ಅವನ ಮಹಾಮಹಿಮೆ ಬೇವನ ಕಾಳಮ್ಮನಿಗೆ ಕೊಟ್ಟಂಥ ಕಷ್ಟ, ಅವಳು ಕೊಟ್ಟಂಥ ಐಶ್ವರ್ಯವನ್ನು ಹಿಂದೆ ಮುಂದಿರ್ತಕ್ಕಂಥ ಮಹಾ ಸದ್ಭಕ್ತರಾಗಿರ್ತಕ್ಕಂಥವ್ರು ತಿಳ್ಕೊಳ್ಬೇಕು ಅಂತೇಳಿ ಈ ಶ್ರೀಮಲೆ ಮಹದೇಶ್ವರ ಬೇವನ ಕಾಳಮ್ಮನ ಸುಚರಿತ್ರೆಯನ್ನು ಅನ್ಯೋನ್ಯ ಭಕ್ತಿಯಿಂದ ಹಾಡಿದ್ದೀವಿ. ಇದರಲ್ಲೇನಾದರೂ ಕೂಡ ಅಪರಾಧಗಳು ತಪ್ಪಿದ್ರೆ ಇದನ್ನು ತಿದ್ದುಕೊಳ್ತಕ್ಕಂಥ ಮಹನೀಯರಿಗೆ ನಾವು ಸಹಸ್ರ ನಮಸ್ಕಾರವನ್ನು ಮಾಡಿ ಆ ಮಹಾದೇವನ ಸುಚರಿತ್ರೆಯನ್ನಿಗೆ ಇಲ್ಲಿಗೆ ಬೇವನಟ್ಟಿ ಕಾಳಮ್ಮನ ಕಥೆಯನ್ನು ಸಂಪೂರ್ಣ ಮಾಡ್ತೀವಿ ಕಾಣ್ರೆ ಗುರುಗಳೇ. ನೋಡಿ ನಮ್ಮ ಶಿವನ ಎಲ್ಲಿದ್ದರಪ್ಪ ದೇವ ಬರುವ ಚಂದವ ನೋಡಿ ನಮ್ಮ ಶಿವನ ಮಂಗಳಾರತಿ ಮಾದೇವ ಸ್ವಾಮಿಗೆ, ಮಂಗಳಾರತಿ ಮಾದೇವ ಸ್ವಾಮಿಗೆ, ಕರ್ಪೂರಾರತಿ ನಮ್ಮ ಕಾರಿಬಿಲ್ಲೆಗೆ, ಕರ್ಪೂರಾರತಿ ನಮ್ಮ ಕಾರಿಬಿಲ್ಲೆಗೆ, ದೇವನ ಕಾಳಿ ಲಯವ ಮಾಡ್ದ ಮಾಯಿ ಕಾರನಿಗೆ, ದೇವರ ಕಾಳಿ ಲಯ ಮಾಡ್ದ ಮಾಯಿ ಕಾರನಿಗೆ, ಶ್ರಾವಣಾಸುರನ ಭಸ್ಮ ಮಾಡ್ದ ಮಹಾತಂದೆಗೆ, ಶ್ರವಣಾಸುರ ಭಸ್ಮ ಮಾಡ್ದ ಮಹಾದೇವನಿಗೆ, ಮಂಗಳಾರತಿ ಮಾದೇವ ಸ್ವಾಮಿಗೆ, ಮಂಗಳಾರತಿ ಮಾದೇವ ಸ್ವಾಮಿಗೆ, ಕರ್ಪೂರದಾರತಿ ನಮ್ಮ ಕಾರಿಬಿಲ್ಲೆಗೆ.